ನಮಸ್ಕಾರ. ನೆಲದ ಸಿರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಇರುವಂತಹ ಸಾಧಕಿ ಮಂಗಳೂರಿನ ಬಲ್ಲಾಳ್ಬಾಗಲ್ಲಿ ಸನಾತನ ನಾಟ್ಯಾಲಯ ಅನ್ನುವಂತಹ ಒಂದು ಸಂಸ್ಥೆ, ನೃತ್ಯ ಸಂಸ್ಥೆ ಬಹಳ ಕಾಲದಿಂದ ಒಂದು ಸುಮಾರು ಜನ ವಿದ್ಯಾರ್ಥಿಗಳಿಗೆ ಒಂದು ನೃತ್ಯ ಶಿಕ್ಷಣವನ್ನ ನೀಡ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿನ ಗುರುಗಳು, ಇವರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತ ಶ್ರೀಮತಿ ಶಾರದಾ ಮಣಿಶೇಖರ್ ಅವರು ಸುಮಾರು 35 ವರ್ಷಗಳಿಂದ ಸುಮಾರು ಜನ ವಿದ್ಯಾರ್ಥಿಗಳಿಗೆ ನೃತ್ಯ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರಿಂದ ಕಲ್ತಿರುವಂತಹ ಸುಮಾರು ಜನ ವಿದ್ಯಾರ್ಥಿಗಳು ಇಂದು ವಿದೂಷಿಯರಾಗಿದ್ದಾರೆ ಅಂತ ಹೇಳ್ಬೋದು. ಅವರು ಕೂಡ ಅನೇಕ ಜನರಿಗೆ ಒಂದು ನೃತ್ಯಾಭ್ಯಾಸ ಕಲಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಶಾರದಾ ಮಣಿಶೇಖರ್ ಅವರ ಒಂದು ದೀರ್ಘವಾದ ಒಂದು ಸಾಧನೆಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮೆಲುಕು ಹಾಕ್ತಾ ಹೋಗ್ತಾರೆ. ಅವರನ್ನ ಮಾತಾಡ್ಸೋಣ ಬನ್ನಿ. ಅದು 1977. 13ರ ಹರೆಯದ ಪೋರಿ ಭರತನಾಟ್ಯ ಕಲಾವಿದೆ. ಆ ಕಾಲದಲ್ಲಿ ರಂಗಪ್ರವೇಶ ಅನ್ನೋದು ಭರತನಾಟ್ಯ ಕಲಾವಿದರ ದೊಡ್ಡ ಕನಸು ಮತ್ತು ಪ್ರತಿಷ್ಠೆಯ ವಿಚಾರವೂ ಆಗಿತ್ತು. ರಂಗಪ್ರವೇಶ ಮಾಡೋದು ಸುಲಭದ ವಿಚಾರವಾಗಿರಲಿಲ್ಲ. ಆರ್ಥಿಕ ಪರಿಸ್ಥಿತಿಯು ಚೆನ್ನಾಗಿಲ್ಲದ ಸಂದರ್ಭ ಆ ಬಾಲಕಿಯನ್ನ ತಂದೆ ಕೇಳ್ತಾರೆ, ಮಗಳೇ, ನಿನಗೆ ಚಿನ್ನದ ಕಿವಿಯ ಟಿಕ್ಕಿ ಮುಖ್ಯವೋ ಅಥವಾ ರಂಗಪ್ರವೇಶ ಮಾಡ್ತೀಯೋ ಅಂತ ಕೇಳಿದಾಗ ಕನಸು ಮನಸ್ಸುಗಳಲ್ಲಿ ಭರತನಾಟ್ಯವನ್ನೇ ತುಂಬಿಕೊಂಡಿದ್ದ ಆ ಬಾಲಕಿ ಫಟ್ ಅಂತ ನೀಡಿದ ಉತ್ತರ ರಂಗಪ್ರವೇಶ. ಚಿನ್ನ, ಬೇರೆಲ್ಲ ಒಡವೆ ಸಂಪತ್ತುಗಳಿಗಿಂತ ಕಲೆಯೇ ಉಸಿರು ಎಂದು ತಿಳಿದ ಕಲಾವಿದೆ ಇಂದು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಪ್ರತಿಷ್ಠಿತ ಕರ್ನಾಟಕ ಕಲಾಶ್ರೀ ಗೌರವ ಪ್ರಶಸ್ತಿ ಪುರಸ್ಕೃತ ವಿದುಷಿ ಶಾರದಾ ಮಣಿಶೇಖರ್. ನವೆಂಬರ್ 30, 1964ರಲ್ಲಿ ಜನಿಸಿದ ಶಾರದಾ ಮಣಿಶೇಖರ್ಗೆ ಬಾಲ್ಯದಲ್ಲೇ ನೃತ್ಯದಲ್ಲಿ ಆಸಕ್ತಿ. ಕುಟುಂಬದಲ್ಲೇ ಕಲೆ ರಕ್ತದಲ್ಲಿ ಹರಿದು ಬಂದಿತ್ತು. ಕಲೆಯೇ ಮೈವೆತ್ತ ಮನೆತನದಲ್ಲಿ ಹುಟ್ಟಿದ ಶಾರದಾರಿಗೆ ತಂದೆ ಪ್ರಸಿದ್ಧ ಸಂಗೀತ ವಿದ್ವಾನ್ NK ಸುಂದರಾಚಾರ್ಯರೇ ಮೊದಲ ಸಂಗೀತದ ಗುರು. ಭರತನಾಟ್ಯಕ್ಕೆ ಗುರು ಉಳ್ಳಾಲ ಮೋಹನ್ ಕುಮಾರ್. ಕೂಚುಪುಡಿ ಗುರುಗಳು ಬೆಂಗಳೂರಿನ ಛಾಯಾ ನೃತ್ಯ ನಿಕೇತನದ BS ಸುನಂದಾದೇವಿ. ಭರತನಾಟ್ಯ ಸಂಗೀತ ಕ್ಷೇತ್ರದ ದಿಗ್ಗಜರಿಂದ ರೂಪುಗೊಂಡ ವಿದುಷಿ ಶಾರದಾ ಮಣಿಶೇಖರ್ ಇಂದು ಮಂಗಳೂರಿನ ಸನಾತನ ನಾಟ್ಯಾಲಯದ ಮೂಲಕ ಅನೇಕ ಪ್ರತಿಭೆಗಳನ್ನ ಕಲಾಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಮಂಗಳೂರಿನ ಸನಾತನ ನಾಟ್ಯಾಲಯದಿಂದ ಹೊರಹೊಮ್ಮಿದ ನೃತ್ಯ ಪ್ರತಿಭೆಗಳು ಅನೇಕರು. ಕೆಲ ವರ್ಷಗಳ ಹಿಂದೆ ಮನೆಯ ಟೆರೇಸ್ನಲ್ಲಿ 3 ಜನ ವಿದ್ಯಾರ್ಥಿಗಳಿಗೆ ಪ್ರಾರಂಭವಾದ ನೃತ್ಯ ತರಬೇತಿ ಕೇಂದ್ರ ಇಂದು 300 ಜನ ವಿದ್ಯಾರ್ಥಿಗಳನ್ನ ಹೊಂದಿದೆ. ಪತಿ ಚಂದ್ರಶೇಖರ್ ಶಾರದಾ ಮಣಿಶೇಖರ್ ಅವರ ಕನಸಿಗೆ ಸಾಥಿಯಾಗಿದ್ದಾರೆ. ಕಲೆಗಾಗಿಯೇ ಬದುಕನ್ನ ಮುಡಿಪಾಗಿಟ್ಟ ನೃತ್ಯ ಶಿಕ್ಷಕಿ ವಿದುಷಿ ಶಾರದಾ ಮಣಿಶೇಖರ್ ಜೀವನದ ಕಿರುನೋಟ ಅವರ ಮಾತುಗಳಲ್ಲಿ. ಓವರ್ ಟು ವಿದುಷಿ ಶಾರದಾ ಮಣಿಶೇಖರ್. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ನಾವು ನೋಡ್ತಾ ಇದ್ವಿ ನಿಮ್ಮ ಪ್ರೊಫೈಲ್ ಅಲ್ಲಿ ನೋಡುವಾಗ ಸುಮಾರು 1977ರಲ್ಲಿ ರಂಗಪ್ರವೇಶ ಮಾಡಿರುವಂತದ್ದು. ಆ ಕಾಲದಲ್ಲಿ ನೀವು ಅದರ ಹಿಂದೆ ಕೂಡ ನಾವು ಮಾತಾಡ್ಬೇಕಂತ ಹೇಳಿದ್ರೆ ತುಂಬಾ ಹಿಂದೆ ನಿಮ್ಗೆ ಒಂದು ನೃತ್ಯದಲ್ಲಿ ಆಸಕ್ತಿ ಬಂತು. ಬಹುಶಃ ನಾನು ಅನ್ಕೊಳ್ತೇನೆ ನಿಮ್ಮ ಮನೆಯಲ್ಲಿ ಕೂಡ ಒಂದು ಹಿನ್ನೆಲೆ ಬ್ಯಾಕ್ ಗ್ರೌಂಡ್ ಇತ್ತು, ಅದಕ್ಕೋಸ್ಕರ ಬಂತಂತೇಳಿ. ಮೊದಲು ನಿಮ್ಮ ನೃತ್ಯಾಭ್ಯಾಸ ಪ್ರಾರಂಭ ಆಗಿದ್ದು ಹೇಗೆ? ನನ್ನ ತಂದೆಯವರಿಂದಲೇ ನನಗೆ ನೃತ್ಯ ಶಿಕ್ಷಣ ಕಲೀಲಿಕ್ಕೆ ಪ್ರೋತ್ಸಾಹ ಸಿಕ್ಕಿತ್ತು. ಅಂದರೆ ನನ್ನ ತಂದೆಯವರು ಮಂಗಳೂರಿನ ಎಲ್ಲ ನೃತ್ಯ ಶಿಕ್ಷಕರಿಗೆ ಹಾಡುಗಾರರಾಗಿ ಹೋಗ್ತಾ ಇದ್ರು. ಹಾಗೆ ನನಗೆ ಸಂಗೀತ ಕಲಿಯೋದರ ಬದಲಿಗೆ ನೃತ್ಯಕ್ಕೆ ಒಲವು ಜಾಸ್ತಿ ಆಯಿತು. ಹೀಗೆ ನಾನು 1-2 ನೃತ್ಯಗಳನ್ನು ಕಲಿತು ಸ್ಟೇಜಿಗೆ ಹೋಗಲಿಕ್ಕೆ ನನ್ನ ತಂದೆ ಬಿಡಲಿಲ್ಲ. ಅಂದರೆ ಆಗಿನ ಕಾಲದಲ್ಲಿ ಒಂದು ಪ್ರಥಮ ಹೆಜ್ಜೆ ಇಡಬೇಕಾದ್ರೆ ರಂಗ ಪ್ರವೇಶವೇ ಮಾಡಬೇಕು. ಈಗಲೂ ಉಂಟದು, ಆದರೆ ಯಾರು ಮಾಡ್ತಾ ಇಲ್ಲ. ನನ್ನ ತಂದೆಯವರು ಹೇಳಿದರು, ನೀನು ರಂಗ ಪ್ರವೇಶವೇ ಮಾಡಬೇಕು, ಅದೇ ನಿನ್ನ ಮೊದಲ ಹೆಜ್ಜೆ, ಅದಕ್ಕಿಂತ ಮೊದಲು ನೀನು ಸ್ಟೇಜಿಗೆ ಹೋಗೋ ಹಾಗೆ ಇಲ್ಲ ಅಂತ ಹೇಳಿದರು. ಕೊನೆಗೆ ನನ್ನ ರಂಗಪ್ರವೇಶವನ್ನು ನಾನು 77ನೇ ಇಸವಿಯಲ್ಲಿ ನೆರವೇರಿಸಿದ್ದು. ಆಗ ನನ್ನ ತಂದೆ ಒಂದು ಮಾತು ಕೇಳಿದರು. ನನ್ನ ತಂದೆ ಅಂದರೆ ಶಾಲೆಯಲ್ಲಿ ಟೀಚರ್ ಆಗಿದ್ದರು, ಸಂಗೀತ ಟೀಚರ್ ಆಗಿದ್ದರು. ತುಂಬ ನಮ್ಮ ಬಡತನದಿಂದ ನಾವು ಮೇಲೆ ಬಂದದ್ದು. ನನಗೆ ಒಂದು ಕಿವಿಗೆ ಒಂದು ಸಣ್ಣ ಸ್ಟಾರ್ ಟಿಕ್ಕಿ ಹೇಳ್ತಾರೆ, ಅದಿತ್ತು. ಆದಾಗ ನನ್ನ ತಂದೆ ಕೇಳಿದರು, ನಿನಗೆ ಅದು ಬೇಕಾ ಅಥವಾ ರಂಗಪ್ರವೇಶ ಬೇಕಾ? ನಾನು ಹೇಳಿದೆ, ನನಗೆ ರಂಗಪ್ರವೇಶ ಬೇಕು. ಹಾಗಾದರೆ ಇದನ್ನು ಮಾರಿ ನಾವು ರಂಗಪ್ರವೇಶ ಮಾಡ್ಬೋದು ಅಂತ ಹೇಳಿದರು. ಹಾಗೆ ರಂಗಪ್ರವೇಶ ಮಾಡಿದ್ದು. ಅದು ನನ್ನ ಮೊದಲನೇ ಹೆಜ್ಜೆ. ಹಾಗೆ ಕಲೀಲಿಕ್ಕೆ ನನ್ನ ತಂದೆಯವರು ತುಂಬ ಪ್ರೋತ್ಸಾಹ ಕೊಟ್ಟರು. ಆಮೇಲೆ ನನ್ನ ಗುರುಗಳಾದವರು ಪ್ರೋತ್ಸಾಹ ಕೊಟ್ಟರು. ಅಂದರೆ ಮೊದಲಿಗೆ ನಿಮಗೆ ನೃತ್ಯದಲ್ಲಿ ಆಸಕ್ತಿ ಬಂದಿದ್ದು ಯಾವಾಗ ಅಂತ, ಯಾವ ವಯಸ್ಸಲ್ಲಿ? ನನ್ನ
13ನೇ ವರ್ಷದಲ್ಲಿ ನನಗೆ ಮೊದಲೇ ಇಂಟ್ರೆಸ್ಟ್ ಇತ್ತು. 13ನೇ ವರ್ಷದಲ್ಲಿ ನಾನು ತಂದೆ ಹತ್ರ ತುಂಬ ಜಗಳ ಮಾಡಿ ಅಂದರೆ ನೃತ್ಯ ಕಲೀಲೇಬೇಕು ಅಂತ ಹೇಳಿ ನನ್ನ ತಂದೆಯವರು, ಆಗ ಗುರುಗಳು ತುಂಬ ಅಪರೂಪದಲ್ಲಿ ಸಿಗುವಂಥದ್ದು, ಒಂದು ಹೆಸರು ಗಳಿಸಿದವರು ಅಂತ ಹೇಳಿದ್ರೆ ಒಂದು 3-4 ಜನ ಇದ್ದಿರ್ಬೋದು. ಆದರೆ ನನ್ನ ತಂದೆ ಈಗ ಶಾಂತಲಾ ಪ್ರಶಸ್ತಿ ಸಿಕ್ಕಿರುವ ಉಳ್ಳಾಲ್ ಮೋಹನ್ ಕುಮಾರ್ ಅವರಲ್ಲಿ ನೀನು ಕಲಿಬೇಕು, ಬೇರೆಯವರ ಹತ್ರ ಕಲಿಯೋದು ಬೇಡ ಅಂತ ಹೇಳಿದ್ರು. ಹಾಗೆ ಅವರ ಮನೆ ಉಳ್ಳಾಲದ ಹತ್ರ ಇತ್ತು, ಅಡ್ಕ ಬೀರಿ. ಅಲ್ಲಿಗೆ ಹೋಗಿ ನಾನು ನನ್ನ ತಂದೆಯವರು ಹೋಗಿ ನೃತ್ಯ ಪಾಠ ಕಲ್ತ್ಕೊಂಡು ಬರೋದಿತ್ತು. ಆಮೇಲೆ ಬಿಡುವಿದ್ದಾಗ ನನ್ನ ಗುರುಗಳು ನನ್ನ ಮನೆಗೆ ಬಂದರು. ಹೀಗೆ ಕಲಿತಾ ಕಲಿತಾ ನನ್ನ ಗುರುಗಳು ಹೇಳಿದರು ಎಲ್ಲ ಸಾಮರ್ಥ್ಯಗಳು ಉಂಟು ಅಂತ ಹೇಳಿದ್ರು. ಹಾಗೆ ನನ್ನ ತಂದೆ ಹತ್ರ ಹೇಳಿದೆ, ನಾನು ತುಂಬ ಪ್ರತಿ ಸಲ ಅವರ ಪ್ರೋಗ್ರಾಮಿಗೆ ಹೋಗುವಾಗ ನಾನು ಅಳೋದು, ನನಗೆ ಯಾವಾಗ ಇದು ಸ್ಟೇಜಿಗೆ ಹೋಗ್ಲಿಕ್ಕೆ, ನನಗೆ ಯಾವಾಗ ಸ್ಟೇಜಿಗೆ ಹೋಗ್ಲಿಕ್ಕೆ ಅಂತ. ಹೀಗೆ ನನ್ನ ತಂದೆ ನನ್ನಲ್ಲಿರುವ ಈ ಕಲೆಯನ್ನು ಗುರುತಿಸಿ ನನಗೆ ಪ್ರೋತ್ಸಾಹ ಕೊಟ್ಟರು. ಹಾಗೆ ಆಗಿನಿಂದಲೂ ನನಗೆ ಹುಚ್ಚು, ಎಲ್ಲಿ ಸ್ನಾನ ಮಾಡ್ತಿರುವಾಗ ಎಲ್ಲಿ ಹೋಗಲಿ ನನ್ನ ಕೈ ಕಾಲು ಹೀಗೆ ಅಲ್ಲಾಡ್ತಾ ಇರ್ತಿತ್ತು, ಡ್ಯಾನ್ಸ್ ಮಾಡ್ತಾ ಇರ್ತಿತ್ತು. ಹಾಗೆ ತಂದೆ ಎಣಿಸಿದ್ರು. ತಂದೆ ಸಂಗೀತ ವಿದ್ವಾನಾಗಿದ್ದರು. ನಾನು ಸಂಗೀತದಲ್ಲಿ ನೀನು ನನ್ನ ಮೇಲೆ ಬರಬೇಕು ಅಂತ ನಾನು ಎಣಿಸಿದ್ರೆ ನೀನು ನೃತ್ಯದಲ್ಲಿ ಬಂದು ಇರಲಿ, ತೊಂದರೆ ಇಲ್ಲ ಅಂತೇಳಿ. ಹಾಗೆ ಸಂಗೀತ ನೃತ್ಯ ಎರಡೂ ನಮಗೆ ಡ್ಯಾನ್ಸಿಗೆ ಬೇಕೇ ಬೇಕು ಅಂತ ಒಳ್ಳೆ ಗುರುಗಳು ಸಿಕ್ಕಿದ್ರು. ಅವರಲ್ಲಿ ನಾನು ಅವರ ಅಂಡರಲ್ಲಿ ನಾನು ರಂಗ ಪ್ರವೇಶ ಮತ್ತು ಜೂನಿಯರ್ ಪರೀಕ್ಷೆಯನ್ನು ಮಾಡಿದೆ. ಸೀನಿಯರ್ ಪರೀಕ್ಷೆ ನನ್ನ ತಂದೆಯವರೇ ನನಗೆ ಕೆಲವು ನೃತ್ಯಗಳನ್ನು ಹೇಳಿಕೊಟ್ಟಿದ್ರು. ತಂದೆಯೇ ನಟುವಂಗ ಮಾಡಿ ಸೀನಿಯರ್ ಪರೀಕ್ಷೆಯನ್ನು ಮುಗಿಸಿದೆ. ನಂತರ ವಿದ್ವತ್ ಪರೀಕ್ಷೆ ನಾನು ಮದುವೆ ಆದ ನಂತರ ಮಾಡಿದೆ. ಯಾಕಂದರೆ ಅವರು ನಮ್ಮ ಮುರಳೀಧರ್ ರಾಯರು ಮೈಸೂರಲ್ಲಿದ್ದರು ತುಂಬ ವರ್ಷ. ಆಗ ನನ್ನ ತಂದೆಯ ಕೊನೆಗಾಲದಲ್ಲಿ ಸಾಯುವ ಮೊದಲು ಅವ್ರು ಹೇಳಿದರು, ನೀನು ವಿದ್ವತ್ ಮಾಡಬೇಕಾದ್ರೆ ಮುರಳೀಧರ್ ರಾವರಲ್ಲಿ ಮಾತ್ರ ಮಾಡಬೇಕು, ಯಾಕಂದರೆ ಅವರಲ್ಲಿರುವ ವಿದ್ವತ್ ಅಂದರೆ ಅದು ಅಪಾರ, ಅಲ್ಲೇ ಮಾಡಬೇಕು ಅಂತ. ಆಗ ಮೈಸೂರಿಗೆ ಹೋಗುವಷ್ಟು ಸಹ ನಮಗೆ ಸಾಮರ್ಥ್ಯ ಇರಲಿಲ್ಲ. ಮತ್ತು ಇನ್ನೊಬ್ಬರು ಕಮಲಾ ಭಟ್ ಹೇಳಿ ಅವರೊಂದು ನೃತ್ಯ ಶಿಕ್ಷಿ, ಅವ್ರನ್ನ ನಾನು ಕರ್ಕೊಂಡೋಗಿ ಮೈಸೂರಿಗೆ ಹೋಗಿ 1-2 ಐಟಮ್ ಕಲ್ತದ್ದು. ಆಮೇಲೆ ಹೋಗ್ಲಿಕ್ಕೆ ಆಗಲಿಲ್ಲ. ಮತ್ತು ಮದುವೆ ಆದ ನಂತರ ನನ್ನ ಪತಿ ಚಂದ್ರಶೇಖರ್ ಅವರು ನನಗೆ ತುಂಬ ಪ್ರೋತ್ಸಾಹ ಕೊಟ್ಟರು. ಹಾಗೆ ಮೈಸೂರಿಗೆ ಹೋಗಿ ನಾನು ನನ್ನ ವಿದ್ವತ್ತನ್ನು ಪೂರೈಸಿದೆ. ಸಂಗೀತಕ್ಕೆ ನಿಮ್ಗೆ ನಿಮ್ಮ ತಂದೆಯವರೇ ಗುರುಗಳು, ಅದೇ ರೀತಿ ಭರತನಾಟ್ಯಮಲ್ಲಿ ಕೂಡ ಉಳ್ಳಾಲ್ ಮೋಹನ್ ಕುಮಾರ್ ಅವರು ನಿಮ್ಮ ಗುರುಗಳಂತಾನೆ ಹೇಳ್ಬೋದು. ಅವರಿಗೆ ಪ್ರಶಸ್ತಿ ಕೂಡ ಸಿಕ್ಕಿತ್ತು, ಶಾಂತಲಾ ಪ್ರಶಸ್ತಿ ಪುರಸ್ಕೃತರು. ಸೊ ಹೀಗೆ ನಿಮ್ಮ ಗುರು ಪರಂಪರೆಯ ಬಗ್ಗೆ ನೀವು ನೆನಪಿಸ್ಕೊಳ್ಳೋದಾದ್ರೆ ಯಾರನ್ನ ತುಂಬಾ ನೆನಪಿಸ್ಕೊಳ್ತೀರಿ? ನನ್ನ ಗುರುಗಳು ಉಳ್ಳಾಲ್ ಮೋಹನ್ ಕುಮಾರ್. ಅವರ ಮನೆಯಲ್ಲಿ ನಾವು ನೃತ್ಯ ಪಾಠಕ್ಕೆ ಹೋದರೆ ಅಲ್ಲೇ ಊಟ, ಅಲ್ಲೇ ಎಲ್ಲ ನಮಗೆ ನಮ್ಮ ಮನೆ ಹಾಗೆ, ಒಂದು ಗುರುಕುಲ ಪದ್ಧತಿ ಹಾಗೆ. ಬೆಳಗಿಂದ ಸಂಜೆವರೆಗೆ ಹೋಗ್ತಾ ಇದ್ದೆವು, ಅಲ್ಲೇ ಇರ್ತಿದ್ದೆವು. ಅವರ ಮಗಳು ಪುತ್ರಿ ರಾಜಶ್ರೀ ಉಳ್ಳಾಲ್, ಅವಳು ನಾನು ನಮ್ಮ ಒಂದೇ ಬ್ಯಾಚ್ ಇತ್ತು, ನಾವು ಸಹಪಾಠಿಗಳು. ಹಾಗೆ ಅಲ್ಲೇ ನೃತ್ಯ ಕಲಿತು ನನಗೆ ಗುರುಗಳು ಹೇಳಿದರೆ, ನನಗೆ ನನ್ನ ತಂದೆ ಬೇರೆಯಲ್ಲ, ಅವರು ಬೇರೆಯಲ್ಲ, ಅವರ ತಂದೆ ಸ್ಥಾನದಲ್ಲಿ ಇರುವ ನನ್ನ ಒಂದು ಗುರುಗಳು ನನ್ನ ಎಲ್ಲ ನೃತ್ಯಕ್ಕೂ ಎಲ್ಲ ಒಂದು ಉತ್ತಮ ರೀತಿಯಲ್ಲಿ ಅವರು ಅದಕ್ಕೆ ಐಟಮ್ಗೆ ಸಂಚಾರಿ ಭಾವ ಎಲ್ಲ ಕೊಟ್ಟಿದ್ದಾರೆ. ನಾನು ಒಂದು ದಿನ ಒಂದು ಕಾರ್ಯಕ್ರಮದಲ್ಲಿ ಮನೆಯೊಳಗಾಡೋ ಗೋವಿಂದ ಅಂತ ದೇವ್ರ ನಮ್ಮನ್ನು ನೃತ್ಯ ಪ್ರದರ್ಶನ ಮಾಡ್ತಾ ಇದ್ದೆ. ಆಗ ಒಬ್ಬರು ಸಭೆಯಲ್ಲಿ ಒಬ್ಬರು ಹೇಳಿದರು, ನೀವು ಮಾಡುವಾಗ ಹೇಗಿತ್ತು ಹೇಳಿದ್ರೆ, ನನ್ನ ಮಗು ಒಂದು ತೀರ್ಕೊಂಡಿತ್ತು, ಅದೇ ಮಗು ನನ್ನ ಕಣ್ಣಿಗೆ ಬಂದಾಗೆ ಆಯಿತು. ಅಷ್ಟು ಚೆನ್ನಾಗಿ ಆ ಮಗುವಿಗೆ ನೀವು ಹಾಲು ಕುಡಿಸೋದಾಗ್ಲಿ, ತಿನ್ನಿಸೋದಾಗ್ಲಿ, ಆಟ ಆಡಿಸೋದಾಗ್ಲಿ ಅದು ಕಣ್ಣೆದುರಿಗೆ ಬರ್ತಾ ಇತ್ತು ಅಂತ ಹೇಳಿ ಕಣ್ಣಲ್ಲಿ ನೀರು ತೆಗೆದ್ರು. ಹಾಗೆ ಅಂಥ ದಿನಗಳೆಲ್ಲ ನನ್ನ ನೃತ್ಯ ಕಲಿಕೆಯಲ್ಲಿ ಬಂದಂಥ ದಿನಗಳು. ಮತ್ತು ಉಳ್ಳಾಲ್ ಮೋಹನ್ ಕುಮಾರ್ ಹತ್ರವೇ ಕೆಲವರು ಕೇಳಿದರು, ಇವರು ನಿಮ್ಮ ಮಗಳ ಅಂತ ಕೇಳಿದರು. ಅಂದರೆ ಆಗಿನ ಕಾಲದಲ್ಲಿ ಅಷ್ಟು ಅಭಿನಯ ಆಗಲಿ, ನನ್ನ ನೃತ್ಯದ ಇದಾಗಲಿ, ನಾನಂದರೆ ತುಂಬ ಆಟ ಆಡಿಕೊಂಡೇ ತುಂಬ ಅಭ್ಯಾಸ ಮಾಡ್ತಾ ಇದ್ದೆ. ಹೀಗೆ ನನ್ನ ನೃತ್ಯ ಕಲಿಕೆಗೆ ನನ್ನ ಸಹಪಾಠಿಗಳು ಸಹ ತುಂಬ ಪ್ರೋತ್ಸಾಹ ಕೊಡ್ತಿದ್ರು. ಸೊ ಮೋಹನ್ ಕುಮಾರ್ ಅವ್ರನ್ನ ಬಿಟ್ಟರೆ ಬೇರೆ ಯಾರು ಗುರುಗಳು ಭರತನಾಟ್ಯಮಲ್ಲಿ? ಮೈಸೂರು ಮುರಳೀಧರ್ ರಾವ್ ಅಂತ, ಅವರು ನಾನಿಬ್ರು ಹೌದು ನೃತ್ಯ ಗುರುಗಳಾಗಿದ್ದರು. ಅವರು ತುಂಬ ವರ್ಷ ಮೈಸೂರಲ್ಲಿದ್ದರು. ಕೆಲವೊಮ್ಮೆ ಮಂಗಳೂರಿಗೆ ಬರ್ತಾ ಇದ್ರು. ಬಂದಾಗ ನಾನು ಭೇಟಿ ಆಗ್ತಿದ್ರು, ನನ್ನ ತಂದೆಯ ಪರಿಚಯದಿಂದ ಹಾಗೆ ಭೇಟಿ ಆಗ್ತಿದ್ರು. ಒಂದು ದಿನ ತುಂಬ ಮಳೆ ಬರ್ತಾ ಇತ್ತು. ಆ ದಿನ ಬಂದು ಇಲ್ಲಿ ನನ್ನ ತರಗತಿಗೆ ಬಂದು ಕಣ್ಣೀರಿಟ್ರು. ನನಗೆ ಎಲ್ಲಿಯಾದರೂ ಒಂದು ಮನೆ, ಒಂದು ರೂಮ್ ಇದ್ದರೆ ಹೇಳಮ್ಮ ಅಂತೇಳಿ.
ನಾವು ನೋಡುವ ಸರ್ ಅಂತ ನಾವು ಮತ್ತೆ ಹೇಳಿದ್ವಿ, ಈ ಪ್ರಾಯದಲ್ಲಿ ನೀವು ಒಬ್ಬರೇ ಇದ್ರೆ ಕಷ್ಟ ಅಲ್ಲ ಸರ್, ಊಟಕ್ಕೆ ಕಾಫಿಗೆಲ್ಲ ಕಷ್ಟ ಅಲ್ಲ. ಮತ್ತೆ ನನ್ನ ಪತಿಯವರು ಹೇಳಿದರು, ನಮ್ಮ ಮನೆಯಲ್ಲೇ ಒಂದು ರೂಮ್ ಕೊಡೋಣ ಅಂಥೇಳಿ. ಅವರಿಗೆ ಫ್ಯಾಮಿಲಿ ಒಟ್ಟಿಗೆ ಇರ್ಲಿಕ್ಕೆ ಮನಸ್ಸಿಲ್ಲ, ಆದರೆ ಅವರಿಗೆ ಒಂದು ಸಪ್ರೇಟ್ ಒಂದು ರೂಮ್ ಕೊಟ್ಟಿದ್ವಿ. ಹಾಗೆ 10 ವರ್ಷ ಕಾಲ ನನ್ನೊಟ್ಟಿಗೆ ಇದ್ರು ನನ್ನ ಗುರುಗಳು. 93ನೇ ವಯಸ್ಸಿನಲ್ಲಿ ಅವರು ಕೊನೆ ಉಸಿರು ಹೇಳಿದ್ರು. ಅವರಿಂದ ನಾವು ತುಂಬ ಪ್ರಯೋಜನ ಪಡೆದಿದ್ದೇವೆ. ಎಲ್ಲ ಐಟಮ್ ನಾನು ಕಲಿಸಾದ ನಂತರ ಅವ್ರ ಹತ್ರ ತೋರಿಸುವಾಗ ಅಷ್ಟು ಭಯ, ಏನು ಹೇಳ್ತಾರೋ ಏನು ಅಂತ ಭಯ. ಆದರೂ ಹೇಳ್ತಾ ಇದ್ರು, ಬೈತಾ ಇದ್ರು, ಅದು ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಅಂತ. ಮತ್ತು ಏನೇ ಒಂದು ಅರ್ಥ ಕೇಳಲಿ, ಅವರಿಗೆ ನೆನಪಿಲ್ಲದಿರು ಪುಸ್ತಕ ನೋಡಿ ಹುಡುಕಿ ನಮಗೆ ಅದನ್ನು ಹೇಳಿಕೊಟ್ಟು ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಅದು ನನ್ನ ಗುರುಗಳು ಹೇಳಿದರೆ ಇಬ್ಬರು ಸಹ, ಮೋಹನ್ ಕುಮಾರ್ ಸಹ, ಮುರಳೀಧರ ಸಹ. ನಾನು ಈಗ ಸಹ ಅವರಿಗೆ ನನ್ನ ತಂದೆ ಸ್ಥಾನವೇ ಇಟ್ಟಿದ್ದೇನೆ. ಹಾಗೆ ಭರತನಾಟ್ಯ ಜೊತೆಗೆ ಕೂಚಿಪುಡಿ ಕೂಡ ತಾವು ಕಲ್ತವರು, ಅದರಲ್ಲಿ ಕೂಡ ಸಾಕಷ್ಟು ಸಾಧನೆ ಮಾಡಿದ್ದೀರಿ, ಹೆಸರನ್ನು ಮಾಡಿದ್ರಿ. ಈ ಕೂಚಿಪುಡಿ ಆಸಕ್ತಿ ಹೇಗೆ ಬಂತು ನಿಮಗೆ? ನಾನು ಭರತನಾಟ್ಯ ಮಾತ್ರ ಕಲಿತೆ ಅಲ್ಲ, ನಾನು ಕೂಚಿಪುಡಿ ಕಲಿಬೇಕು ಅಂತ ಯಾರ್ದೋ ಒಂದು ಕಾರ್ಯಕ್ರಮ ನೋಡಿದಾಗ ಅವರು ತಟ್ಟೆಯಲ್ಲಿ ನೃತ್ಯ ಮಾಡ್ತಾ ಇದ್ರು ಕೂಚಿಪುಡಿ. ಆಗ ನನಗೆ ತುಂಬ ಆಸೆ ಆಯಿತು. ನಾನು ಹೇಳಿದೆ, ನನ್ನ ಗುರುಗಳು ಬಿಡಲಿಲ್ಲ. ಮುರಳೀಧರ ಹೇಳಿದರು, ಯಾವುದಾದ್ರೂ ಭರತನಾಟ್ಯ ಇರ್ಬೋದು, ಕೂಚಿಪುಡಿ ಒಂದೇ ದಾರಿಯಲ್ಲಿ ಹೋಗಬೇಕು, ಎರಡು ಕಲಿಬಾರ್ದು, ಇದಕ್ಕೆ ಹೊಂದಾಣಿಕೆ ಇರುವುದಿಲ್ಲ, ಬೇಡ ಕಲಿಬೇಡ ಅಂತ. ನಾನು ಅವರಿಗೆ ಕದ್ದು ಎಲ್ಲ ಮಾಡಿ ಕೂಚಿಪುಡಿ ನಾನು ಹೈದರಾಬಾದಿಗೆ ಹೋಗಿ ಶೋಭಾ ನಾಯ್ಡು ಅವರಲ್ಲಿ ಕಲ್ತಿದ್ದು. ಅಲ್ಲಿಗೆ ಹೋಗಿ ನಾನು ಮತ್ತೆ ನನ್ನ ಗಂಡ ಹೋಗಿ ಅಲ್ಲಿ ಬಂದ ನಂತರ ನಾನೊಂದು ಒಂದು 9-10 ಪ್ರೋಗ್ರಾಮ್ ಕೊಟ್ಟಿದ್ದೇನೆ. ಆಮೇಲೆ ನನಗೆ ಅರಿವಾಯಿತು, ಗುರುಗಳು ಹೇಳಿದ್ದು ಸರಿ. ಯಾಕಂದರೆ ಕೂಚಿಪುಡಿಯಲ್ಲಿ ಸ್ವಲ್ಪ ಸೊಂಟ ಎಲ್ಲ ಹೀಗೆ ಸ್ವಲ್ಪ ತಿರುಗ್ತದೆ, ಭರತನಾಟ್ಯದ ಶುದ್ಧತೆ ಎಲ್ಲ ಸ್ವಲ್ಪ ಹಾಳಾಗ್ತದೆ. ಹಾಗೆ ನನಗೆ ಮತ್ತೆ ಅರಿವಾಯಿತು. ಅದ ನಂತರ ನಾನು ಮಕ್ಕಳಿಗೆ ಸ್ಟೂಡೆಂಟಿಗೆ ನಾನು ಕೂಚಿಪುಡಿ ಕಲಿಸ್ತಾ ಇಲ್ಲ. ನಾನೊಂದು ಕಾರ್ಯಕ್ರಮ ಕೊಟ್ಟಿದ್ದೇನೆ, ಅದನ್ನು ನನಗೆ ಆ ಸಮಯದಲ್ಲಿ ಅದೊಂದು ಹುಚ್ಚಿತ್ತು, ಕಲೀಲೇಬೇಕು ಅಂತೇಳಿ. ಹಾಗೆ ಶೋಭಾ ನಾಯ್ಡು ಅವ್ರ ಹತ್ರ ಹೋಗಿ ಕಲ್ತ್ಕೊಂಡು ಬಂದು ಒಂದು 9-10 ಕಾರ್ಯಕ್ರಮವನ್ನು ನೀಡಿದ್ದೇನೆ ಅಷ್ಟೇ. ಮೊದಲ ರಂಗ ಪ್ರವೇಶ ಮಾಡಿದಾಗ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳಿದ್ರಿ, ಟಿಕ್ಕಿ ಮಾರ್ಬಿಟ್ಟು ರಂಗ ಪ್ರವೇಶ ನೀಡಿದ್ರಿ ಅಂತೇಳಿ. ಸೊ ಆ ಸಂದರ್ಭದಲ್ಲಿ ನಿಮ್ಮ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿರುವಂತಹ ಒಂದು ಅನುಭವ, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂದರೆ ಪ್ರಾರಂಭದ ದಿನದಲ್ಲಿ ಪ್ರಾರಂಭದ ಐಟಮ್ ಮಾಡುವಾಗ ನಾನು ಸ್ವಲ್ಪ ಭಯ ಆಗ್ತದಾನೆ ಅಂತ ಮನಸ್ಸಲ್ಲಿತ್ತು. ಯಾಕಂದರೆ ನಾನು ಫಸ್ಟು ನನ್ನ ಹೆಜ್ಜೆ, ಅದಕ್ಕಿಂತ ಮೊದಲು ನಾನು ಸ್ಟೇಜಿಗೆ ಹೋಗಲೇ ಇಲ್ಲ. ನನಗೆ ಏನು ಹೆದರಿಕೆನೇ ಆಗಲಿಲ್ಲ. ಫಸ್ಟ್ ನನ್ನ ಒಂದು ಸುಮಾರು 7-8 ಐಟಮನ್ನು ಮಾಡಿದ್ದೇನೆ. ಪ್ರಾರಂಭದ ಪುಷ್ಪಾಂಜಲಿಯಿಂದ ತಿಲಾನದವರೆಗೆ ಮಾಡಿದ್ದೇನೆ. ನನಗೆ ಯಾವ ಭಯನೂ ಇರಲಿಲ್ಲ. ಒಂದೊಂದು ಐಟಮ್ ಆಗುವಾಗಲೂ ನನಗೆ ಜನರಿಂದ, ನಮ್ಮ ಕಾಳಿಕಮ್ಮ ದೇವಸ್ಥಾನದಲ್ಲಿ ಜನರಿಂದ ಚಪ್ಪಾಳೆ ತಟ್ಟು ಕೇಳುವಾಗಲೇ ನನಗೆ ಖುಷಿ ಆಯ್ತು. ನನ್ನ ಐಟಮ್ ಚೆನ್ನಾಗಿ ಮೂಡ್ತಾ ಇರ್ತೇನೆ. ಆಗಿನ ಕಾಲದಲ್ಲಿ, ಆಗ ಈ TV, ಮೊಬೈಲ್, ರೆಕಾರ್ಡ್ ಎಲ್ಲ ಏನೂ ಇರಲಿಲ್ಲ. ಆದರೂ ನನಗೆ ಖುಷಿ ಆಯಿತು. ಆಗ ನಾನು ಎಣಿಸಿದೆ, ಈ ಒಂದು ಇದನ್ನು ನಾನು ಬಿಡಬಾರ್ದು, ಮುಂದುವರಿಸ್ತಾ ಹೋಗಬೇಕು. ನಾನು ಭರತನಾಟ್ಯ ಕಲಾವಿದೆ ಆಗಿ ಮುಂದೆ ಬರಬೇಕು ಅಂತ ತುಂಬ ಮನಸ್ಸಿತ್ತು. ಟೀಚರ್ ಆಗ್ಲಿಕ್ಕೆ ಅಷ್ಟು ಮನಸ್ಸಿರಲಿಲ್ಲ. ಹಾಗೆ ನಾನು ಕಲಾವಿದೆ ಆಗಿ ಬೆಳಿಬೇಕು ಅಂತಿದ್ದೆ. ಆದರೆ ನಾನು ತುಂಬ ನೋಡಲಿಕ್ಕೆ ತುಂಬ ತೆಳ್ಳಗಿದ್ದೆ. ಆಗ ನನ್ನ ಗುರುಗಳು ಒಮ್ಮೆ ಹೇಳಿದರು, ನಿಂಗೆ ಕೆಲವು ಡ್ರೆಸ್ ಸೂಟ್ ಆಗಲ್ಲ, ನೀನು ಅದರಲ್ಲಿ ತುಂಬ ಕಲಾವಿದೆ ಕಾಣಲ್ಲ ಅಂತ ಹೇಳಿದರು. ಮತ್ತು ಆಗಿನ ಕಾಲದ ಡ್ರೆಸ್ಸು, ಹೇರ್ ಸ್ಟೈಲ್ ಎಲ್ಲ ಬೇರೆನೇ ಇತ್ತು. ನಂಗೆ ಸ್ವಲ್ಪ ಅದು ಬೇಸರ ಆಗಿತ್ತು. ಮತ್ತು ನನಗೆ ಅದು ಕಲಾವಿದೆಯಾಗಿ ಬೆಳಲಿಕ್ಕೆ ಆಗಲಿಲ್ಲ. ಅದಕ್ಕೆ ಈಗಲೂ ನಾನು ಒಂದು ಸ್ವಲ್ಪ ಬೇಸರ ವ್ಯಕ್ತಪಡಿಸ್ತೇನೆ. ನಾನು ನೃತ್ಯ ಶಿಕ್ಷಕಿ ಆಗಿದೆ ಈಗ, ಆದರೆ ನಾನು ಕಲಾವಿದೆಯಾಗಿ ಬೆಳಿಬೇಕು ಅಂತ ನಂಗೆ ಮನಸ್ಸಲ್ಲಿತ್ತು. ಈಗ ಆ ಥರ ಬೇಸರ ಸ್ವಲ್ಪ ಕಮ್ಮಿ ಆಗಿದೆ. ಯಾಕಂದರೆ ನನ್ನ ಮಗಳು ಶುಭಾಮಣಿ, ಅವಳು ಡೆಲ್ಲಿಯ ರಮಾ ವೈದ್ಯನಾಥ್ ಅವರ ಹತ್ರ ನೃತ್ಯ ಕಲಿತು ಇಂಡಿವಿಜುವಲ್ ಕಾರ್ಯಕ್ರಮ ನೀಡ್ತಾ ಇದ್ದಾಳೆ. ಅವಳು ಒಂದು ನೃತ್ಯ ಕಲಾವಿದೆಯಾಗಿ ಬೆಳೀತಾ ಇದ್ದಾಳಲ್ಲ. ಅದೇ ನನ್ನ ಗಂಡ ಹೇಳಿದರು, ನಿನ್ನ ಮಗಳ ಕಾರ್ಯಕ್ರಮದಲ್ಲಿ ನೀನು ಸಂತೋಷ ಪಡು. ಹೌದು. ಈಗಲೂ ಅಷ್ಟೇ, ನಮ್ಮದೇನು ಸತ್ಯನಾಪುರದ ಸಿರಿ, ಶಬರಿ, ಏನೇ ಕಾರ್ಯಕ್ರಮ ಇರ್ತದೆ, ನನಗೆ ಎಷ್ಟು ಖುಷಿ ಆ ದಿವಸ ಹೇಳಿದರೆ ನಾನು ಮೊದಲು ಹೋಗಿ ಮೇಕಪ್ಪಿಗೆ ಕೂತ್ಕೊಳ್ಳೋದು ಅಷ್ಟೇ. ಅದಕ್ಕೆ ನನ್ನ ಗಂಡ ಹೇಳಿದ್ರು, ನೀನು ಚಿಕ್ಕ ಮಕ್ಕಳ ಥರ ಮೊದಲು ಹೋಗಿ ಮೇಕಪ್ಪಿಗೆ ಕೂತ್ಕೊಳ್ತಿಲ್ಲ ಅಂತ. ಅಂದರೆ ನನಗೆ ಇವತ್ತು ಡಾನ್ಸ್ ಉಂಟು ಹೇಳಿದರೆ ನಾನು
ಆ ಥರ ಅಷ್ಟು ಖುಷಿ ಮತ್ತೆ ಆ ಥರ ಕರೆಕ್ಟ್ ಆಗಿರಬೇಕು ಡ್ರೆಸ್ ಅಂತ ಹೇಳಿ ಹಾಗೆ ಫಸ್ಟು ಹೋಗಿ ಮೇಕಪ್ ಕೂತ್ಕೊಳ್ಳೋದು ಹಾಗೆ ಆ ಒಂದು ಕಲಾವಿದೆ ಆಗಿ ಇರಬೇಕು ಅಂತ ಹೇಳುವ ಒಂದು ತುಡಿತ ಆಸೆ ಎಲ್ಲಿಯೋ ಒಂದು ಚೂರು ಇದೆ ಮನಸ್ಸೊಳಗೆ. ಈಗ ನನ್ನ ಕೆಲವು ಶಿಷ್ಯಂದ್ರು ರಂಗ ಪ್ರವೇಶ ಮಾಡಿದ್ರು, ಅದರಲ್ಲೂ ಖುಷಿ ಇದೆ. ನಾನು ಕಂಪೋಸ್ ಮಾಡಿದ ಕೆಲವು ಐಟಮ್ ಎಲ್ಲ ಹೇಗೆ ಚೆನ್ನಾಗಿ ಮೂಡಿ ಬರ್ತಾ ಉಂಟಲ್ಲ ಅಂತ ಹೇಳಿ ಅದರಲ್ಲಿ ಕೆಲವರು ಪೇರೆಂಟ್ಸ್ ಅಥವಾ ಕೆಲವು ಟೀಚರ್ಸ್ ನೋಡಿದರೆ ಹೇಳ್ತಾರೆ, ನಿನ್ನ ಅಭಿನಯದ ಛಾಯೆ ನಾವು ಸ್ಟೂಡೆಂಟಲ್ಲಿ ಕಂಡ ಒಂದು ಮಕ್ಕಳಲ್ಲಿ ಕಂಡದ್ದು. ಆ ಥರ ಅದನ್ನು ಹೇಳಿಸುವಾಗ ನನಗೆ ಖುಷಿ ಆಗ್ತದೆ. ಭರತನಾಟ್ಯಂ ಬಗ್ಗೆ ಇರುವಂತಹ ಬದ್ಧತೆ ಅಥವಾ ಅದ್ರ ಜೊತೆ ಇರುವಂತಹ ಕಮಿಟ್ಮೆಂಟ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ತಮಗೆ ಸಾಕಷ್ಟು ಬದ್ಧತೆ ಇತ್ತು, ಕಲಿಯುವಂತಹ ಆಸಕ್ತಿ ಇತ್ತು, ಒಳ್ಳೆ ವಿದ್ವತ್ಪೂರ್ಣ ಗುರುಗಳು ಕೂಡ ಸಿಕ್ಕಿದ್ದಾರೆ. ಬಟ್ ಈಗಿನ ಮಕ್ಕಳಿಗೆ ಅವಕಾಶಗಳು ಜಾಸ್ತಿ ಇದೆ, ಎಲ್ಲರೂ ಕೂಡ ಭರತನಾಟ್ಯಂ ಕಲಿತಾ ಇದ್ದಾರೆ. ಬಟ್ ಈಗ ನಮ್ಮ ಕಲಿಯೋರಲ್ಲಿ ಆಸಕ್ತಿ ಯಾವ ರೀತಿ ಇದೆ ಅನ್ನುವಂಥದ್ದು, ಯಾಕಂತ ಹೇಳಿದ್ರೆ ಆ ಬದ್ಧತೆ ಇದೆಯಾ, ಸಂಪೂರ್ಣವಾಗಿ ಕಲಿಬೇಕು, ಏನು ಅದಕ್ಕೆ ಒಂದು ಸೂಕ್ತವಾದ ನ್ಯಾಯ ಒದಗಿಸುವ ರೀತಿ ಕಲಿಯುವಂತ ಆಸಕ್ತಿ ಇದೆಯಾ ಮಕ್ಕಳಲ್ಲಿ, ಹೇಗೆ? ಈಗಿನ ಮಕ್ಕಳಲ್ಲಿ ಕೆಲವರಿಗೆ ಆಸಕ್ತಿ ಇದೆ, ಮುಂದುವರಿಸ್ಬೇಕು, ಕಲಿಬೇಕು. ಕೆಲವರು ಸುಮ್ಮನೆ ಫ್ಯಾಷನಿಗೋಸ್ಕರ ಬರ್ತಾರೆ. ಅವರಿಗೆ ಕ್ಲಾಸಿಗೆ ಸೇರಿದ ತಕ್ಷಣ ಯಾವಾಗ ಸ್ಟೇಜಿಗೆ ಹೋಗ್ಬೇಕು ಅಂತ ಪೇರೆಂಟ್ಸು ಕೇಳ್ತಾರೆ, ಮಕ್ಕಳು ಕೇಳ್ತಾರೆ. ಆ ಥರ ಅಂದರೆ ಪಕ್ಕದ ಮನೆಯವಳು ಕಲಿತಾಳಲ್ಲ ಅಂತ ತಾನು ಕಲಿಯೋದು, ಅದು ಕೆಲವು ವರ್ಗಗಳಿವೆ. ಕೆಲವರು ಹಾಗಲ್ಲ, ಕೆಲವರಿಗೆ ಮಕ್ಕಳಿಗೆ ಇಂಟ್ರೆಸ್ಟ್ ಇರ್ತದೆ, ಹೆತ್ತವರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಕೆಲವರಿಗೆ ಹೆತ್ತವರಿಗೆ ಇಂಟ್ರೆಸ್ಟ್ ಇರ್ತದೆ, ಮಕ್ಕಳಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಇಂಥದ್ದೆಲ್ಲ ಹಲವಾರು ರೀತಿಯ ಶಿಷ್ಯವೃಂದದವರು ಇದ್ದಾರೆ. ಆದರೆ ನಾನು ಯಾವಾಗಲೂ ಕಾರ್ಯಕ್ರಮ ಅಥವಾ ನಮ್ಮ ನೃತ್ಯದ ಪರೀಕ್ಷೆಗಳು ಎಲ್ಲ ನಡೀತಾ ಇದೆ, ಇದರಲ್ಲಿ ಯಾರಪ್ಪ ಮುಂದುವರಿಸ್ತಾರೆ ಏನು ಅಂತೇಳಿ. ಆದರೆ ಭರತನಾಟ್ಯದ ವಿದ್ವತ್ವರೆಗೆ ಮಾಡಿದ್ದಾರೆ, ಅದೊಂದು ಖುಷಿ. ಕೆಲವು ನನ್ನ ಶಿಷ್ಯಂದರು ನೃತ್ಯ ತರಗತಿಯನ್ನು ಓಪನ್ ಮಾಡಿದ್ದಾರೆ, ಕ್ಲಾಸ್ ಶುರು ಮಾಡಿದ್ದಾರೆ. ಆದ್ರಿಂದ ನಾನು ಎಲ್ಲಿಯೋ ಒಂಚೂರು ಇದಾಗ್ತದಲ್ಲ, ಶಿಕ್ಷಣ ಅಂತ ನನ್ನಿಂದ ಬೇರೆ ನನ್ನ ಶಿಷ್ಯಂದ್ರಿಂದ 4 ಮಕ್ಕಳಿಗೆ ವಿದ್ಯೆ ದೊರಕ್ತದಲ್ಲ, ಆ ಒಂದು ಖುಷಿ. ಕೆಲವರು ತುಂಬ ಅಂದ್ರೆ ಜಾಬ್ ಅಂತ ಬೇಡ, ನನ್ನ ನೃತ್ಯದಲ್ಲೇ ಮುಂದೆ ಹೋಗ್ತೇನೆ ಅಂತ ಹೇಳ್ತಾರೆ. ಒಂದು ರೀತಿಯಲ್ಲಿ ಹೌದು, ಮತ್ತೊಂದು ರೀತಿಯಲ್ಲಿ ಈ ನೃತ್ಯ ಕಾರ್ಯಕ್ರಮ ನೀಡಬೇಕಾದ್ರೆ ಮತ್ತೆ ತರಗತಿ ಮಾಡಬೇಕಾದ್ರೆ ನಾವು ಗಟ್ಟಿ ಇರಬೇಕು. ಆ ರೀತಿಯಲ್ಲಿ ಒಂದು ಜಾಬ್ ಇರಲೇಬೇಕು. ಇದು ಮೊದಲಾದ್ರೆ ನಾನು ಹೇಳ್ತಾ ಇದ್ದೆ, ನೀನು ಡ್ಯಾನ್ಸಲ್ಲೇ ಮೇಲೆ ಬಾ, ಡಾನ್ಸೇ ಸಾಕು ಅಂತ. ಆದರೆ ಈಗಿನ ಇದರಲ್ಲಿ ಡ್ಯಾನ್ಸಿಗೂ ಸ್ವಲ್ಪ ಖರ್ಚಿದೆ, ಆದ್ರಿಂದ ಜಾಬ್ ಇದ್ರೆ ಒಳ್ಳೇದು ಅಂತ ನಾನು ಎಣಿಸ್ತೇನೆ. ಹಾಗೆ ಮಕ್ಕಳು ಸುಮಾರು ಜನ ರಂಗಪ್ರವೇಶವೂ ಮಾಡಿದ್ರು, ಭರತನಾಟ್ಯದ ವಿದ್ವತ್ತು ಮಾಡಿದ್ರು, ಕ್ಲಾಸುಗಳು ಮಾಡ್ತಾರೆ. ಹಾಗೆ ನನಗೆ ನಮ್ಮ ಸಂಸ್ಥೆಯಿಂದಲೇ ಕೆಲವು ಮಕ್ಕಳಿದ್ದಾರೆ, ಹಾಗೆ ಸ್ವಲ್ಪ ಖುಷಿ. ಸನಾತನ ನಾಟ್ಯಾಲಯ ಮಂಗಳೂರಲ್ಲೇ ಅತಿ ದೊಡ್ಡ ಸಂಸ್ಥೆ ಅಂತ ಹೇಳ್ಬೋದು. ನೃತ್ಯ ಶಿಕ್ಷಣ ನೀಡುವಲ್ಲಿ, ಅದು ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ಭರತನಾಟ್ಯ ಶಿಕ್ಷಣ ನೀಡುವಲ್ಲಿ ಸುಮಾರು ಜನ ವಿದ್ಯಾರ್ಥಿಗಳಿದ್ದಾರೆ. ಸನಾತನ ನಾಟ್ಯಾಲಯ ಯಾವಾಗ ಶುರುವಾಯಿತು? ಇದ್ರ ಹಿಂದೆ ಏನಾದ್ರೂ ಕತೆ ಇದೆಯಾ? ಈಗ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ? ಸನಾತನ ನಾಟ್ಯಾಲಯ ಇದು ನನ್ನ ತಂದೆಯವರ ಹೆಸರಿಟ್ಟದ್ದು. ಸನಾತನ ಸಂಗೀತ ಸಭಾ ಅಂತ ಇತ್ತು, ಅದನ್ನು ನಾಟ್ಯಾಲಯ ಅಂತ ಹೇಳಿ ನಾವು ಇದು ಮಾಡಿದ್ದೇವೆ. ಮೊದಲಿಗೆ ಇಲ್ಲಿ ಪ್ರಾರಂಭ ಮಾಡ್ಬೇಕಾದ್ರೆ ನಾವು ಪಾಲ್ಕೆ ಹಾಲಲ್ಲಿ, ಕೃಷ್ಣಾಚಾರ್ ಹಾಲ್ ಅಂತ ಇತ್ತು, ಈಗ ಕಲ್ಯಾಣ್ ಜ್ಯುವೆಲ್ಲರ್ಸ್ ಇದೆಯಲ್ಲ ಅಲ್ಲಿ. ಆಗ ಪ್ರಾರಂಭದಲ್ಲಿ 3 ಜನ ಸ್ಟೂಡೆಂಟ್ಸ್ ಇದ್ರು. ಆಗ ನಾನು ಯಾವ ವರ್ಷ ಶುರುವಾಯ್ತು ಅಂತ, ಈಗ 35 ವರ್ಷ ಆಯ್ತು, ಅಂದ್ರೆ ಸಾಧಾರಣ 79-80 ಆ ಸಮಯದಲ್ಲಿ ಅಂದ್ರೆ ನಮ್ಮ ಬಳ್ಳಲ್ಬಾಗಲ್ಲಿ ಮನೆ ಇತ್ತು. ಅಲ್ಲಿ ನನ್ನ ಮೋಹನ್ ಕುಮಾರ್ ಉಳ್ಳಾಲ್ ಅವರು ನನ್ನ ಮನೆಗೆ ಬಂದು ಪಾಠ ಮಾಡ್ತಾ ಇದ್ರು. ಆಮೇಲೆ ಅವರು ನನ್ನೊಟ್ಟಿಗೆ ಬೇರೆ ಸ್ಟೂಡೆಂಟ್ಸ್ಗಳಿಗೆ ನೃತ್ಯ ಪ್ರಾರಂಭ ಮಾಡ್ತಾ ಇದ್ರು. ಆಗ ಒಂದು ದಿನ ಹೇಳಿದ್ರು, ನನ್ಗೆ ಇವತ್ತು ಬರೋಕ್ಕಾಗಲ್ಲ, ನೀನು ಸ್ವಲ್ಪ ಪಾಠ ಮಾಡು ಅಂತ ಹೇಳಿದ್ರು. ಹಾಗೆ ನಾನು ಬೇಗ ಕಲ್ತು ಬಿಡ್ತಿದ್ದೆ. ಹಾಗೆ ನನ್ನ ಹತ್ರ ಹೇಳ್ತಿದ್ರು ಪಾಠ ಮಾಡೋದು. ಅದೇ ಕ್ಲಾಸನ್ನು ನಾನು ಮುಂದುವರಿಸಿ ಮಾಡಿರೋದು ಇದು ಸಂಸ್ಥೆ. ಆಗ 3-4 ಜನ ಇದು ಶಿಷ್ಯಂದ್ರು ಇದ್ರು, ವಿದ್ಯಾರ್ಥಿಗಳಿದ್ರು. ಆಗ ತಿಂಗಳಿಗೆ 30 ರೂಪಾಯಿ 20 ರೂಪಾಯಿ ಅಷ್ಟು ಆ ಥರ ಇತ್ತು. ಮತ್ತೆ ಒಂದು ದಿನ ಪಾಲ್ಕೆ ಜ್ಯುವೆಲ್ಲರ್ಸ್ ಪಾಲ್ಕೆ ಹಾಲು ಡೆಮಾಲಿಷ್ ಮಾಡಿದ್ರು. ಡೆಮಾಲಿಷ್ ಮಾಡುವಾಗ ನಾವು ಎಲ್ಲಿ ಪ್ಲೇಸ್ ಹುಡುಕ್ತಾ ಇದ್ದೆವು, ಎಲ್ಲಿ ನಾವು ನೃತ್ಯ ಶಿಕ್ಷಣ ಮಾಡೋದು, ಇದು ಮುಂದುವರಿಸೋದು ಎಲ್ಲಿ ಅಂತ. ಆಗ ನನ್ನ ಪತಿಯವರು ಹೇಳಿದ್ರು, ನಮ್ಮ ಮನೆಯಲ್ಲಿ ಒಂದು ಸಣ್ಣದಾಗಿ ಮಾಡುವ, ಟ್ಯಾರಿಸ್ ಅಲ್ಲಿ ಒಂದು ಮನೆಯಲ್ಲಿ ಹಾಗೆ ಮಾಡಿದ್ರು. ಆಗ 10-15 ಬೆಳೆದು ಈಗ 300 ಸ್ಟೂಡೆಂಟ್ಸ್ ಅಷ್ಟಿದ್ದಾರೆ. ಎಷ್ಟು ದೊಡ್ಡ ಹಾಲ್ ಮೊದಲಿಗಿತ್ತ? ಇರ್ಲಿಲ್ಲ. ಇಲ್ಲ, ಇದು ನಮ್ಮ ಮನೆಯ ಟ್ಯಾರಿಸ್ ಅನ್ನು ಫುಲ್ ಇದು ನೃತ್ಯಕ್ಕೆ ಯೂಸ್ ಮಾಡಿದ್ರು. ಹೌದು, ಬಳಸ್ಕೊಟ್ಟರು. ಮತ್ತೆ ಇಲ್ಲಿ 300 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಪೇರೆಂಟ್ಸ್ಗಳಿಗೂ ನಾವು ಒಂದು
ನೃತ್ಯ ಪಾಠ ಶುರು ಮಾಡಿದ್ದೇವೆ. ಒಂದು 40-50 ಜನ ಇದ್ದಾರೆ. ಅದರಲ್ಲಿ 5-6 ಜನ ಮೊನ್ನೆ ಭರತನಾಟ್ಯದ ಜೂನಿಯರ್ ಪರೀಕ್ಷೆಯನ್ನು ಸಹ ಮಾಡಿದ್ರು. ಹೀಗೆ ನಮ್ಮ ಸ್ಟೂಡೆಂಟ್ಗಳು ಹೇಳಿದ್ರೆ ನಮ್ಮ ಮನೆ ಮಕ್ಕಳಾಗಿ ಅಷ್ಟು ಪ್ರೀತಿ. ನಾವು ಟೀಚರ್ ಮತ್ತೆ ಶಿಷ್ಯಂದ್ರ ಅಂತೇಳಿ ಅಂತರ ಇಲ್ಲ, ಅಷ್ಟು ಎಲ್ಲ ಮಕ್ಕಳು ಅಷ್ಟೇ. ಟೈಮಿಗೆ 3:30ಗೆ 2 ಜನ ಶಿಷ್ಯಂದ್ರು ಬರಲಿ, ಪ್ರಾರಂಭ ಮಾಡೋದೆ ಟೈಮಿಗೆ, 4:15ಗೆ ಬಿಡೋದೆ. ಹಾಗೆ ಆ ಟೈಮ್ ಮೇಂಟೈನ್ ಮಾಡಿದ್ರಿಂದ ಕೆಲವು ಪೇರೆಂಟ್ಸಿಗೂ ಅನುಕೂಲ ಆಯಿತು ಅಂತ ಎಣಿಸ್ತೇನೆ. ಅದಕ್ಕೆ ನಮ್ದು ಇಷ್ಟು ಬೆಳೆದಿದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭರತನಾಟ್ಯಂ ಕಲ್ತ್ರಿ, ಕೂಚಿಪುಡಿ ಅರ್ಧಕ್ಕೆ ಬಿಟ್ರಿ, ಮತ್ತೆ ಭರತನಾಟ್ಯಂ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರಿ. ಹಾಗೆ ನೋಡ್ಬೇಕಂತ ಹೇಳಿದ್ರೆ ನಿಮ್ಮ ತಂದೆಯವರು ಸಂಗೀತ ಗುರುಗಳು ಕೂಡ ಆಗಿದ್ರು. ಸೊ ಸಂಗೀತದ ಆಸಕ್ತಿ ಕೂಡ ಆಟೋಮೆಟಿಕ್ ಆಗಿ ಬಂದೇ ಬರುತ್ತೆ ಖಂಡಿತವಾಗಿ ಕೂಡ. ಸೊ ಸಂಗೀತದಲ್ಲಿ ತಮ್ಮ ಸಾಧನೆಗಳು ಅಥವಾ ಅದರಲ್ಲಿ ತಮ್ಮ ಆಸಕ್ತಿ ಬಗ್ಗೆ ಹೇಳಿ. ಹೇಗಿದೆ ಭರತನಾಟ್ಯಂ ಅಷ್ಟೇ ಆಸಕ್ತಿ ಸಂಗೀತದಲ್ಲೂ ಇದೆಯಾ, ಹೇಗೆ? ಸಂಗೀತದಲ್ಲಿ ನಮ್ಮ ಮನೆಯಲ್ಲೇ ಪಾಠ ಆಗ್ತಿತ್ತು, ಬೇರೆಯವರಿಗೆ ಸುಮಾರು ಜನರಿಗೆ ಪಾಠ ಆಗ್ತಿತ್ತು. ಕೇಳಿಯೇ ಸುಮಾರು ಬಂದಿದೆ. ನಾನು ಕೂತು ಪಾಠ ಮಾಡುವಾಗ ನನ್ನ ತಂದೆ ತಲೆಗೆ ಕುಟ್ಟಿ ಕೊಡ್ತಾ ಇದ್ರು, ಅಂದ್ರೆ ನೀನು ಕಲಿಯುವುದಿಲ್ಲ ಅಂತ ಹೇಳಿ. ಆದ್ರೆ ಸಂಗೀತದಲ್ಲಿ ಸ್ವಲ್ಪ ನನಗೆ ಆಸಕ್ತಿ ಕಮ್ಮಿ. ಆದ್ರೆ ತಂದೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನನ್ನ ಸಂಗೀತದ ಜೂನಿಯರ್ ಪರೀಕ್ಷೆನ ನಾನು ಮುಗಿಸಿ ಸೀನಿಯರ್ ಪಾಠ ಆಗ್ತಾ ಇತ್ತು. ಆಮೇಲೆ ತಂದೆಯ ಅನಾರೋಗ್ಯದಲ್ಲಿ ನನಗೆ ಕಲೀಲಿಕ್ಕೆ ಆಗ್ಲಿಲ್ಲ. ಅದರ ನಂತರ ನಾನು ಆಕಾಶವಾಣಿಯ ಶ್ರೀನಾಥ್ ಮರಾಠೆ, ಸಂಗೀತ ವಿದ್ವಾನ್ ಶ್ರೀನಾಥ್ ಮರಾಠೆ ಅವರಲ್ಲೂ ನಾನು ಸ್ವಲ್ಪ ಸಮಯ ಹೋಗಿ ಕಲಿತೆ. ಅಂದ್ರೆ ಮನೆಯಲ್ಲಿ ಇರುವಾಗ ಅದು ಹಿತ್ತಲ ಗಿಡ ಮದ್ದೆಲ್ಲ ಹೇಳ್ತಾರೆ, ಹಾಗೆ ಮನೆಯಲ್ಲಿ ಇರುವಾಗ ಕಲೀಲಿಲ್ಲ. ಆ ನಂತರ ಶ್ರೀನಾಥ್ ಮರಾಠೆ ಅವರ ಮನೆಗೆ ಹೋಗಿ ನಾನು ಸ್ವಲ್ಪ ಕಲ್ತಿದ್ದೇನೆ. ಹಾಗೆ ತುಂಬಾ ವಿಶೇಷ ಸಂಗೀತದಲ್ಲಿ ಇಲ್ಲ, ಆದ್ರೆ ತಕ್ಕ ಮಟ್ಟಿಗೆ ಉಂಟು. ಹಾಗೆ ಸಂಗೀತ ತುಂಬಾ ಆಸಕ್ತಿ ಇರ್ಲಿಲ್ಲ, ಈಗ ಅನಿಸ್ತದೆ ತಂದೆಯವರು ಇರುವಾಗ್ಲೇ ನಾನು ನನ್ನ ಎಲ್ಲ ಕಲ್ತ್ಕೊಳ್ಬೇಕಿತ್ತು ಅಂತ ಈಗ ಬರ್ತದೆ. ಹಾಗೆ ಓಕೆ, ನೃತ್ಯಾಭ್ಯಾಸ ಅನ್ನುವಂಥದ್ದು ತಂದೆಯವರ ಪ್ರೋತ್ಸಾಹ, ಗುರುಗಳ ಪ್ರೋತ್ಸಾಹದಿಂದ ನೀವು ಮುಂದುವರಿಸ್ಕೊಂಡು ಬಂದ್ರಿ. ನಿಮ್ಮ ಪತಿಯವರು ಕೂಡ ಸಾಕಷ್ಟು ಸಪೋರ್ಟ್ ಮಾಡಿದ್ರ ಅಂತ ಹೇಳಿದ್ರೆ, ಮದುವೆ ನಂತರ ಈ ಒಂದು ಪಯಣ ಹೇಗ್ ಸಾಗಿ ಬಂತು ಅಂತ? ಅಂದ್ರೆ ನನ್ನ ಪತಿ ಚಂದ್ರಶೇಖರ್ ಅವರಿಗೆ ಮೊದಲಿಂದ ಸಂಗೀತ ಕೇಳೋದು ತುಂಬಾ ಆಸಕ್ತಿ ಇತ್ತಂತೆ. ಹೀಗೆ ಕಾರ್ಯಕ್ರಮಗಳನ್ನೆಲ್ಲ ನೋಡ್ತಾ ಇದ್ರು. ಆಮೇಲೆ ನನ್ನಲ್ಲಿರುವ ನನ್ನ ಆಸಕ್ತಿಯನ್ನು ಗಮನಿಸಿ ಅವರು ಪ್ರೋತ್ಸಾಹ ಕೊಟ್ಟರು. ವಿದ್ವತ್ ಕಲೀಲಿಕ್ಕೂ ಅವರದೇ ಪ್ರೇರಣೆ. ಹಾಗೆ ಕಾರ್ಯಕ್ರಮಗಳೆಲ್ಲ ಈಗ ಎಲ್ಲ ಕಾರ್ಯಕ್ರಮದ ನಮ್ಮ ಕಾರ್ಯಕ್ರಮವನ್ನು ಒಪ್ಪಿಕೊಳ್ಳುದು. ನಾಟ್ಯಾಲಯಕ್ಕೆ ಯಾವ ರೀತಿ ಬೆನ್ನೆಲುಬಾಗಿ ಅವರು ನಿಂತಿದ್ದಾರೆ, ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡ್ತಾರೆ ಎಲ್ಲ ನಾನು ಕಲಿಸೋದು ಮಾತ್ರ, ಮತ್ತೆ ಎಲ್ಲ ವ್ಯವಸ್ಥೆಗಳು ನೋಡ್ಕೊಳ್ಳೋದು. ಮತ್ತೆ ಇಲ್ಲಿ ನಮ್ಮ ಶಿಷ್ಯಂದ್ರಿಗೆ ಸ್ಟೂಡೆಂಟ್ಗಳಿಗೆಲ್ಲ ಏನು ಬರೀ ನೃತ್ಯ ಕಲೀಲಿಕ್ಕಲ್ಲ, ಶಾಲೆ ಕಲೀಲಿಕ್ಕೂ ನಾವು ಸ್ವಲ್ಪ ಮಕ್ಕಳಿಗೆ ಕೆಲವು ಹೆಲ್ಪ್ ಮಾಡ್ತೇವೆ. ಅದೆಲ್ಲ ನನ್ನ ಪತಿಯವರು ಮಕ್ಕಳನ್ನು ಗಮನಿಸಿ ಅದು ಮಾಡ್ತಾರೆ. ಅದ್ರ ಜೊತೆಗೆ ಮತ್ತೆ ನಮ್ಮ ಎಲ್ಲ ಕಾರ್ಯಕ್ರಮದ ವ್ಯವಸ್ಥೆಗಳು, ಈಗ ಏನಾದರೂ ಹಾಲ್ ಬುಕ್ ಮಾಡೋದ, ಟೌನ್ ಹಾಲ್ ಬುಕ್ ಮಾಡೋದ, ಅದರ ಇನ್ವಿಟೇಷನ್, ಅದರ ಇದು ಹಿಂದೆ ಮುಂದೆ ಎಲ್ಲ ನಾನು ಬರೀ ಕಲ್ಸೋದು ಮಾತ್ರ, ನನಗೆ ಆರಾಮ. ಅದು ಎಲ್ಲ ಅದರ ಹಿಂದೆ ಮುಂದೆ ಅದೆಲ್ಲ ನೋಡ್ಕೊಳ್ಳೋದು ನನ್ನ ಪತಿಯವರ ಚಂದ್ರಶೇಖರ್. ಮತ್ತು ನನ್ನ ಒಬ್ಳು ಶಿಷ್ಯೆ ಅಂದ್ರೆ ಚಂದ್ರಶೇಖರ್ ಅವರ ತಂಗಿ ಮಗಳು ಶ್ರೀಲತಾ ನಾಗರಾಜ್, ಅವಳಿಲ್ಲಿ ಟೀಚರ್ ಆಗಿದ್ದಾಳೆ. ಈಗ ನನಗೆ 54ನೇ ವರ್ಷ. ಈಗ ಅವಳು ಮೊದಲು ನಾನೆಲ್ಲ ಕಾರ್ಯಕ್ರಮಗಳನ್ನು ಸೆಟ್ ಮಾಡ್ತಿದ್ದೆ, ಡ್ರೆಸ್ನಿಂದ ಹಿಡಿದು ಎಲ್ಲ. ಈಗ ಅವಳು ಅದನ್ನು ನೋಡ್ತಾ ಇದ್ದಾಳೆ. ಅದರಿಂದ ನಾನು ಸ್ವಲ್ಪ ರಿಟೈರ್ಡ್ ಹೇಳ್ಬೋದು ಆ ಥರ. ನನ್ನ ಪತಿಯವರು ಎಲ್ಲ ಡ್ರೆಸ್ಸಿಂದ ಹಿಡಿದು ಡಾನ್ಸಿಂದ ಹಿಡಿದು ಕಾರ್ಯಕ್ರಮ ಹೇಗೆ ಮಾಡ್ಬೋದು, ಯಾವ ಥರ ಮಾಡ್ಬೋದು ಎಲ್ಲ. ಅದಕ್ಕೆ ಕೆಲವು ರಾಷ್ಟ್ರ ದೇವೋಭವ ಇದಕ್ಕೆಲ್ಲ ಹಾಡುಗಳನ್ನು ಕೆಲವುದೆಲ್ಲ ಇದು ಮಾಡ್ತಾರೆ. ಮತ್ತು ಈ ಥರ ಮಾಡ್ಬೋದು, ಈ ಥರ ತಗೊಂಡ್ರೆ ಆಗ್ಬೋದಾ ಅಂತ ಹೇಳಿ ನಮ್ಮ ಹತ್ರ. ಅವರಿಗೆ ಡಾನ್ಸ್ ಗೊತ್ತಿಲ್ಲದೆ ಇರ್ಬೋದು, ಆದರೆ ಅದಕ್ಕಿಂತ ಜಾಸ್ತಿ ಅವರಿಗೆ ಇದು ಅನುಭವ ಇದೆ ನೋಡಿಕೊಂಡು ಕಾರ್ಯಕ್ರಮ. ಆದ್ದರಿಂದ ಅವರಿದ್ರೆ ನಮಗೆ ಒಂದು ಧೈರ್ಯ ಮತ್ತು ಪ್ರೋತ್ಸಾಹ ಅಷ್ಟೇ. ಎಲ್ಲಿ ಏನು ಕಾರ್ಯಕ್ರಮ ಮಾಡಬೇಕು, ಎಲ್ಲಿ ಹೋಗಬೇಕು. ನಮಗೆ ಆಳ್ವಾಸ್ ವಿರಾಸತ್ತಲ್ಲಿ ಪ್ರತಿ ವರ್ಷ ಇರ್ತದೆ ಸಾಧಾರಣ. ಅವ್ರು ಹೇಳ್ತಾರೆ 100ರ ಮೇಲೆ ಶಿಷ್ಯಂದ್ರನ್ನು ಹಾಕಿ ಅಂತ. ಅದಕ್ಕೆ ಹೇಗೆ ಐಡಿಯಾ ಮಾಡ್ಬೋದು ಅದೆಲ್ಲ ನನ್ನ ಪತಿಯವರು ನಮಗೆ ಹೇಳಿಕೊಡ್ತಾರೆ, ಮಾರ್ಗದರ್ಶನ ನೀಡ್ತಾರೆ ಇಂಥ ಕಾರ್ಯಕ್ರಮಕ್ಕೆ. ಹಾಗೆ ಇನ್ನು ಆಗ್ಲೇ ಹೇಳಿದ್ರಿ ನಿಮ್ಮ ಪತಿಯವರಿಗೆ ಸಮಾಜ ಸೇವೆಯಲ್ಲಿ ಸಾಕಷ್ಟು ಆಸಕ್ತಿ ಅಂತ ಅಂದ್ಬಿಟ್ಟು, ಸನಾತನ ನಾಟ್ಯಾಲಯದ ಮುಖಾಂತರ ಸಮಾಜ ಸೇವೆಯ ಕಾರ್ಯಕ್ಕೆ ಹೇಗೆ ಸಣ್ಣ ಮಟ್ಟಿನ ಕಾಂಟ್ರಿಬ್ಯೂಷನ್ ಆಗ್ತಾ ಇದೆ, ಯಾವ ರೀತಿ ನೀವು ಮಾಡ್ತಾ ಇದ್ದೀರಿ? ಕೆಲವು ಮಕ್ಕಳನ್ನ ಸಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಯಾವ ರೀತಿಯ ಒಂದು ಕೆಲಸ ನಡೀತಾ ಇದೆ? ಅಂದ್ರೆ ನನ್ನ ಪತಿಯವರು
ಸಂಘದಲ್ಲಿ ಇದ್ದ ಕಾರಣ ಅವರಿಗೆ ಸಂಘ ಒಂದು ಶಿಕ್ಷಣ ನೀಡಿದೆ ಅಂತೇಳಿ ಆ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಬಡತನದ ಮಕ್ಕಳನ್ನು, ಅಂದರೆ ನಾವು ತುಂಬ ಬಡತನದಲ್ಲಿದ್ದೆವು, ಪತಿಯವರು ಬಡತನದಲ್ಲಿದ್ದರು, ನಾವೆಲ್ಲ ಕಷ್ಟಪಟ್ಟ ಮೇಲೆ ಬಂದು ಈಗಿನ ಕೆಲವು ಇದು ಮೇಘಾಲಯದಿಂದ ಬಂದ ಮಕ್ಕಳನ್ನು 10 ಜನರನ್ನು ನಾವು ನೃತ್ಯ ಶಿಕ್ಷಣ ನೀಡಲಿಕ್ಕೋಸ್ಕರವೇ ಕರ್ಕೊಂಡು ಬಂದಿದ್ದು. ಆಮೇಲೆ ಶಾಲೆ ಶಿಕ್ಷಣ ಸಹ ನೀಡ್ತಾ ಇದ್ದೇವೆ. ಇದೆಲ್ಲ ನನ್ನ ಪತಿಯ ಒಂದು ಆಸಕ್ತಿಯಿಂದ ಬಂದಿರೋದು. 10 ಜನ ಮಕ್ಕಳು ಇದ್ದಾರೆ, ಎಲ್ಲ ಮೇಘಾಲಯದ ಮಕ್ಕಳು. ಅವರು ಭಗವದ್ಗೀತೆ ಸಹ ಹೇಳ್ತಾರೆ, ವೇದಗಳನ್ನು ಹೇಳ್ತಾ ಇದ್ದಾರೆ. ಇದೆಲ್ಲ ಕಲೀಲಿಕ್ಕೆ ನನ್ನ ಪತಿಯವರೇ ಪ್ರೋತ್ಸಾಹ ಮಕ್ಕಳಿಗೆ. ಹಾಗೆ ನೃತ್ಯ ಶಿಕ್ಷಣ ನೀಡಿ, ಅಂದರೆ ಮೇಘಾಲಯದಲ್ಲಿ ಈ ಸ್ಕೂಲ್ಗಳೆಲ್ಲ ಅಷ್ಟು ಶಾಲೆ ಇದು ಶಿಕ್ಷಣದ ಇದು ಸರಿ ಕಟ್ಟಿಲ್ಲ, ಅದಕ್ಕೋಸ್ಕರ ಅವರು ಇಲ್ಲಿ ಬಂದಿರೋದು. ಹಾಗೆ ಅವರು ಇನ್ನು ಅಂದರೆ ನೃತ್ಯ ಕಲಿತು ವಿದ್ವತ್ ಕಲಿತು ಅಲ್ಲಿ ಏನಾದರೂ ಅವರ ನಮ್ಮ ತರಗತಿಗಳನ್ನು ನೀಡ್ಲಿ ಅಂತ ಹೇಳಿ ಆ ಒಂದು ಇದರಲ್ಲಿ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಎಲ್ಲ ಮೇಘಾಲಯದ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ನೀವು ಭರತನಾಟ್ಯದ ಜೂನಿಯರ್ ಸೀನಿಯರ್ ವಿದ್ವತ್ ಆಗಿ ನಿಮ್ಮ ಊರಲ್ಲಿ ನಿಮ್ಮ ಅಲ್ಲಿಯ ಪರಿಸರದ ಮಕ್ಕಳಿಗೆ ನೀವು ಶಿಕ್ಷಣ ನೀಡಬೇಕು ಅಂತ ಹೇಳಿ ಆ ಥರ ಮಕ್ಕಳಿಗೆ ನಾವು ಇದು ಮಾಡ್ತಾ ಇದ್ದೇವೆ. ಭಗವದ್ಗೀತೆ ಕಲಿಸ್ಲಿಕ್ಕೆ ಒಬ್ರು ಬರ್ತಾ ಇದ್ದಾರೆ. ನಮ್ಮ ಅಷ್ಟಮಿಯ ಸಮಯದಲ್ಲಿ ಎಲ್ಲ ನಮ್ಮ ಡಾನ್ಸ್ ಕ್ಲಾಸ್ನ ಎಲ್ಲ ಶಿಷ್ಯಂದ್ರಿಗೂ ಒಬ್ರು ಕಲಿಸ್ತಾ ಇದ್ದಾರೆ. ಆಮೇಲೆ ನಮ್ಮ ಮಕ್ಕಳಿಗೆ ವೇದ ಪಠಣವನ್ನು ಹೇಳಿಕೊಡ್ತಾ ಇದ್ದಾರೆ. ಈ ಮೇಘಾಲಯದ ಮಕ್ಕಳು, ಅವರಿಗೆ ಕನ್ನಡ ಇಂಗ್ಲಿಷ್ ಏನು ಗೊತ್ತಿರಲಿಲ್ಲ ಇಲ್ಲಿ ಬರುವವರೆಗೆ. ಅಲ್ಲಿ ಅವರ ಭಾಷೆ ಗೊತ್ತಿತ್ತು, ಕಾಸಿ ಭಾಷೆ. ಇಲ್ಲಿ ಬಂದು ಅವರು ಕನ್ನಡ ಇಂಗ್ಲಿಷ್ ಎಲ್ಲ ಕಲ್ತಿರೋದು. ಅದರ ಒಟ್ಟಿಗೆ ಸಂಸ್ಕೃತ ಸಹ ವೇದ ಪಠಣಗಳನ್ನು ಚೆನ್ನಾಗಿ ಮಾಡ್ತಾರೆ. ಹಾಗೆ ಅವರನ್ನು ಯಾವ ರೀತಿ ಇದು ಮಾಡಬೇಕು, ದಿನ ಬೆಳಗ್ಗೆ 5 ಎಬ್ಬಿಸ್ತಾರೆ ಸರ್. ಸ್ವಲ್ಪ ಯೋಗ ಮಾಡಲಿಕ್ಕೆ ಹೇಳ್ತಾರೆ ಮಕ್ಕಳಿಗೆ, ಯೋಗನ ಹೇಳಿ ಇದು ಮಾಡ್ತಾ ಇದ್ದಾರೆ. ಹಾಗೆ ನಮಗೆ ಮನೆಯಲ್ಲಿ ಆ ಮಕ್ಕಳು ಇಲ್ಲದಿದ್ರೆ ಹುಚ್ಚರಾಗಿ ಆಗ್ತದೆ. ಮಕ್ಕಳಿದ್ದು ತುಂಬಾ ಒಳ್ಳೆ ಮಕ್ಕಳು, ತುಂಬಾ ಒಳ್ಳೆ ಮನೆ ಸದಸ್ಯರಾಗಿ. ಹೌದು ಹೌದು. ಇನ್ನು ನೀವು ನೀಡಿರುವಂತಹ ಕಾರ್ಯಕ್ರಮಗಳಲ್ಲಿ ಮರೆಯಲಾಗದೇ ಇರುವಂತಹ ಕಾರ್ಯಕ್ರಮಗಳು ಅಥವಾ ವಿಶೇಷ ಪ್ರದರ್ಶನಗಳು ಯಾವುದಾದ್ರು ನೀವು ನೆನಪಿಸ್ಕೊಳ್ಳೋದಾದ್ರೆ ಅಥವಾ ಹಂಚ್ಕೊಳ್ಳೋದಾದ್ರೆ ಯಾವುದು, ಏನನ್ನ ಹಂಚ್ಕೊಳ್ತೀರಿ? ಒಂದು ನನ್ನ ರಂಗಪ್ರವೇಶದ ದಿನ. ಆ ದಿನ ನಾನೊಂದು ಮರಿಲಿಕ್ಕೆ ಆಗದಂತ ಒಂದು ದಿನ. ಯಾಕಂದ್ರೆ ಆ ಸಮಯದಲ್ಲಿ ನಾನು ಮಾಡಿರೋದು ತಂದೆ. ಹೌದು, ಈಗ ನನಗೆ ಗೊತ್ತಾಗ್ತದೆ. ಮೊದಲು ನಾನು ಹಠ ಮಾಡ್ತಾ ಇದ್ದೆ, ನಾನು ಇವತ್ತೊಂದು ಕಾರ್ಯಕ್ರಮ ಮಾಡ್ತೇನೆ, ಒಂದು ಐಟಮ್ ಮಾಡ್ತೇನೆ. ಆದರೆ ರಂಗಪ್ರವೇಶವೇ ಮಾಡಿರೋದ್ರಿಂದ ನನಗೆ ಮತ್ತೆ ಗೊತ್ತಾಯ್ತು ತಂದೆ ಯಾಕೆ ಹೇಳಿದ್ರು ಅಂತದ್ದು ಗೊತ್ತಾಯ್ತು. ಅದೊಂದು ಮರೆಯಲಾಗದ ಒಂದು ನನ್ನ ದಿನ. ಆಮೇಲೆ ನಾನು ಮೋಹನ್ ಕುಮಾರ್ ಉಳ್ಳಾಲ್ ಅವರ ಇದರಲ್ಲಿ ಕಾರ್ಯಕ್ರಮ ನೀಡಿದಾಗ ನಂದೊಂದು ಮನೆಯೊಳಗಾಡು ಗೋವಿಂದ ಅಂತ ನನ್ನ ದೇವರ ನಾಮ ಪುರಂದರದಾಸರದಿತ್ತು. ಅದು ಮಾಡುವಾಗ ಅಂದರೆ ಎಲ್ಲ ಸಭಿಕರು ಎದ್ದು ನಿಂತು ನನಗೆ ಇದು ಚಪ್ಪಾಳೆ ತಟ್ಟಿದ್ದು. ಅದೆಲ್ಲ ಒಂದು ಕಾರ್ಯಕ್ರಮದಲ್ಲಿ ನನಗೆ ಅವಿಸ್ಮರಣೀಯ ದಿನಗಳು. ಮತ್ತೆ ನನ್ನ ಈಗಿನ ಸತ್ಯನಾಪುರದ ಸೀರಿಯಲ್ಲಿ ನಾನೊಂದು ಸೂಳೆ ಸಿದ್ದುವಿನ ಪಾಠ ಮಾಡ್ತೇನೆ. ಅದು ಅಷ್ಟೇ, ಅದು ಮಾಡುವಾಗಲೂ ಹಾಗೆ ಎಲ್ಲರೂ ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ನಾನು ಹೇಗೆ ಅಂತ ಹೇಳಿದರೆ, ಇವತ್ತೊಂದಿನ ಮಾಡಿ ನಾಳೆ ಒಂದು ಬೇರೆ ಮಾಡ್ತೇನೆ. ಅಂದರೆ ಒಂದು ಕ್ರಿಯೇಟಿವ್ ಮನಸ್ಸಲ್ಲಿ ಒಂದು, ಅಂದರೆ ಅದು ಇರೋದು ಸೀಡಿಗೆ, ಅದು ಅದರಲ್ಲಿ ಏನಾದರೂ ಒಂದು ಮಾಡಬೇಕು ವಿಶೇಷ ಅಂತ ಹೇಳಿ ಆ ಥರ ಮನಸ್ಸು ತುಳಿತಾ ಇದೆ. ಅಂಥದ್ದು ಕೆಲವು ಮಾಡಿದಾಗ ಜನರು ಬಂದು ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಾರಲ್ಲ, ಅದೊಂದು ಮರೆಯಲಾಗದ ಒಂದು ಕೆಲವು ಐಟಮ್ಗಳು ಎಲ್ಲ ಪ್ರದರ್ಶನಗಳು. ನೃತ್ಯ ಪ್ರದರ್ಶನ ಅಂತ ಹೇಳ್ಕೊಂಡು ಕರ್ನಾಟಕ ಬಿಟ್ಟು ಬೇರೆ ಬೇರೆ ಭಾಗಗಳಲ್ಲಿ ಕೂಡ ತಾವು ಏನು ಪ್ರದರ್ಶನ ನೀಡಿದ್ದೀರಿ. ಇದು ಕರ್ನಾಟಕ ಬಿಟ್ಟು ಬೇರೆ ಯಾವ ರಾಜ್ಯಗಳಲ್ಲಿ, ಯಾವ ದೇಶಗಳಲ್ಲಿ ಹೋಗಿ ತಾವು ಪ್ರದರ್ಶನ ನೀಡಿದ್ರಿ? ಅಮೇರಿಕನ್ ನಡೋತ್ಸವ ಬೆಂಗಳೂರು, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ, ಹಂಪೆ ಉತ್ಸವ, ವಿರಾಸತ್ ನುಡಿಸಿರಿ, ಪ್ರತಿ ವರ್ಷವೂ ನಮಗೆ ಒಂದು ಇದು ಕೊಡ್ತಾರೆ. ಆಮೇಲೆ ಧರ್ಮಸ್ಥಳದ ಹಬ್ಬ, ಇದು ಲಕ್ಷದೀಪೋತ್ಸವ, ಹಬ್ಬಕ್ಕೋತ್ಸವ, ಕರಾವಳಿಯ ಎಲ್ಲ ದೇವಸ್ಥಾನ ಸಾಧಾರಣ ಇದು ನಾಗಮಂಡಲ, ಅಲ್ಲಿ ಎಲ್ಲ ಕಾರ್ಯಕ್ರಮ ನಮ್ಮ ಮಕ್ಕಳು ನೀಡಿದ್ದಾರೆ. ಹಾಗೆ ನಮ್ದು ಬಿಡುವಿಲ್ಲದ ಕಾರ್ಯಕ್ರಮ ಒಂದು ಸಂಸ್ಥೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹೌದು ಮೇಡಮ್, ಈಗ ನೀವೇ ಒಬ್ರು ದೊಡ್ಡ ಸಾಧಕಿ. ಇನ್ನು ನಿಮ್ಮ ಕೈ ಕಡೆಗೆ ಶಿಕ್ಷಣ ಪಡ್ಕೊಂಡು ನೃತ್ಯಾಭ್ಯಾಸ ಪಡ್ಕೊಂಡು ನಿಮ್ ರೀತಿ ಸಾಧನೆ ಮಾಡಿರುವಂತ ಶಿಷ್ಯಂದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಮೊದಲಾಗಿ ನನ್ನ ಶಿಷ್ಯೆ ಶ್ರೀಲತಾ ನಾಗರಾಜ್, ಅವಳು ಇಲ್ಲೇ ಇದ್ದಾಳೆ. ಅವಳು ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದಾಳೆ. ಅವಳು ಶಿಕ್ಷಕಿಯಾಗಿ ಇದು ಮಾಡ್ತಾ ಇದ್ದಾಳೆ. ಅದೊಂದು ನನಗೆ ಹೆಮ್ಮೆ ವಿಷಯ. ಮತ್ತು ನನ್ನ ಶಿಷ್ಯ ಭಾರತಿ ಸುರೇಶ್, ಸುಮಂಗಲ ರತ್ನಾಕರ್, ಮಂಜುಳಾ ಸುಬ್ರಹ್ಮಣ್ಯ, ಶೋಭಿತಾ, ಸೀಮಾ ಬೆಂಗಳೂರು, ರಾಧಿಕಾ ಶೆಟ್ಟಿ,
ಇವರೆಲ್ಲ ನನ್ನ ಹೆಮ್ಮೆಯ ಶಿಷ್ಯರು. ಎಲ್ಲರೂ ಸಂಸ್ಥೆಗಳನ್ನು ಒಂದು ಉತ್ತಮ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತದೆ, ಖುಷಿ ಆಗ್ತದೆ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಬಹುದೊಡ್ಡ ಪ್ರಶಸ್ತಿ, ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ತಮಗೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಹಾಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ. ಸೊ ಇದ್ರ ಬಗ್ಗೆ ನೆನಪಿಸಿಕೊಳ್ಳೋದಾದ್ರೆ, ಕರ್ನಾಟಕ ನೃತ್ಯ ಅಕಾಡೆಮಿಯ ಪ್ರಶಸ್ತಿ ಬಗ್ಗೆ ಹೇಳ್ತೇನೆ. ಅಂದ್ರೆ ತುಂಬಾ ಜನ ಕೇಳಿದ್ರು, ನೀವು ಹೇಗೆ ಫೈಲ್ ಮುಂದೆ ಹೋಗಿ ಮಾಡಿದ್ರಿ ಅಂತೇಳಿ. ನಾನು ನಿಜವಾಗ್ಲೂ ಅದ್ರ ಹಿಂದೆ ಇಲ್ಲ, ನಾನು ಪ್ರಶಸ್ತಿಯ ಹಿಂದೆ ಇಲ್ಲ. ನಾನು ಸ್ವಲ್ಪ ಎದುರು ಹೋಗುದು ಬಾರಿ ಕಮ್ಮಿ, ತುಂಬಾ ಕಮ್ಮಿ. ಹಾಗಿರುವಾಗ ನನ್ಗೆ ಅದೇ ನನ್ನನ್ನು ಅರಸಿಕೊಂಡು ಬಂದಿದೆ ಅಂತ ಹೇಳಲಿಕ್ಕೆ ಒಂದು ಇಷ್ಟಪಡ್ತೇನೆ. ಇವರು ಅರವಿಂದ ಹೆಬ್ಬಾರ್ ಅವರು, ಸಂಗೀತದ ಅವರು, ನಿಮ್ಮ ಒಂದು ಬಯೋಡಾಟಾ ಕೊಡಿ ಹೇಳಿದ್ರು, ಅಷ್ಟೇ ಹೇಳಿದ್ರು. ಅವರು ಸಂಗೀತ ನೃತ್ಯ ಅಕಾಡೆಮಿಯಲ್ಲಿ ಮೆಂಬರ್ ಆಗಿದ್ರು. ಆಮೇಲೆ ಅಲ್ಲಿಯೂ ತುಂಬಾ ಚರ್ಚೆಗಳಾಗ್ತಾ ಇತ್ತಂತೆ, ಯಾರಿಗೆ ಕೊಡ್ಬೋದು ಅಂದ್ರೆ ವಯಸ್ಸಿನಲ್ಲೂ ಇದಲ್ಲೂ. ನಾನು ಹೇಳಿದೆ, ನನ್ಗೆ ಅಷ್ಟು ವಯಸ್ಸಾಗಿಲ್ಲಲ್ಲ ಅಂತ ಹೇಳಿದೆ. 54 ಆಯ್ತು, ಆದ್ರೆ 90 ಮೇಲೆಲ್ಲ ಇದ್ದವರೆಲ್ಲ ಇದ್ದಾರಲ್ಲ ಅಂತ ಹೇಳಿ. ಅಲ್ಲ, ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಇದು ಕಾರ್ಯಕ್ರಮಗಳು, ನೀವು ನೀಡಿದಂತ ಜನರಿಗೆ ನೀಡಿದಂತ ಶಿಕ್ಷಣ, ಅದೆಲ್ಲ ಒಟ್ಟು ಕೊಡ್ತದೆ ಅಂತ ಹೇಳಿ ಹಾಗೆ ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ನಾನು ಆಗ್ಲೂ ಹೇಳಿದೆ, ನಿಮ್ಮನ್ನು ಸೆಲೆಕ್ಟ್ ಆಗಿದೆ, ನನ್ನ ಮೊದಲು ಯಾರೋ ಒಬ್ಬರು ಸೆಲೆಕ್ಟ್ ಆಗಿದೆ ಅಂತ. ಆಗ ಎಲ್ಲರೂ ಸಹ ಅದನ್ನು ತಿರಸ್ಕರಿಸಿದ್ರಂತೆ ಅಲ್ಲಿ ಬೆಂಗಳೂರಿನ ಮೀಟಿಂಗ್ ಅಲ್ಲಿ ಅವ್ರು ಹೇಳಿದ್ದು. ಹಾಗೆ ನನಗೆ ಬಂತು ಅಂತ. ಆಗ ನನಗೆ ಒಂದು ರೀತಿಯಲ್ಲಿ ಖುಷಿ ಆಯ್ತು. ಆಮೇಲೆ ನನಗೆ ಆಯ್ತು, ನನ್ನ ಸಹಪಾಠಿಗಳು ನೃತ್ಯ ಶಿಕ್ಷಕರು ಎಷ್ಟು ಜನ ನನ್ನ ಪ್ರಾಯದವರು ಇದ್ದಾರೆ, ತುಂಬಾ ಸಾಧನೆ ಮಾಡಿದವರು ಇದ್ದಾರೆ, ನನಗೆ ಸಾಧನೆ ಮಾಡಿದವರು ಇದ್ದಾರೆ. ಅವ್ರಿಗೆ ಸಿಗ್ಲಿಲ್ಲ ಅಂತ ನನಗೆ ಒಂದು ಬೇಸರ ಇತ್ತು. ಅಂದ್ರೆ ಅವ್ರಿಗೆ ಸಿಗ್ಲಿಲ್ಲ, ನಾನು ಹೇಗೆ ಅವ್ರಿಗೆ ಫೇಸ್ ಮಾಡೋದು, ಆ ತರ ಒಂದಿತ್ತು. ಅದಕ್ಕೆ ಇವರೆಲ್ಲದೆ ಇಲ್ಲ, ನಿಮ್ಗೆ ಆಗಿ ಬಂದಿದೆ ನೋಡಿ ಪ್ರಶಸ್ತಿ, ಈ ಗೌರವ ಪ್ರಶಸ್ತಿ. ಅಂದ್ರೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಈ ಸಲ ಕರ್ನಾಟಕ ಕಲಾಶ್ರೀ ಗೌರವ ಪ್ರಶಸ್ತಿ. ಅಂದ್ರೆ ಗೌರವ ಪ್ರಶಸ್ತಿ ಇಬ್ಬರಿಗೆ ಮಾತ್ರ. ಇನ್ನೊಂದು ಸುಕನ್ಯಾ ಪ್ರಭಾಕರ್ ಸಂಗೀತದಲ್ಲಿ, ನೃತ್ಯದಲ್ಲಿ ನನಗೆ 50,000 ನೀಡಿ ಪ್ರಶಸ್ತಿ ನೀಡಿದ್ದಾರೆ. ಬಾಕಿ ಅವರಿಗೆಲ್ಲ ಬರೀ ಕಲಾಶ್ರೀ ಸಿಕ್ಕಿದೆ, ಅವರಿಗೆಲ್ಲ 25,000 ಸಿಕ್ಕಿದೆ. ಇದೊಂದು ನನಗೆ ಹೆಮ್ಮೆಯ ವಿಷಯ ಸಹ, ಖುಷಿ ಸಹ. ಮತ್ತೆ ಇನ್ನೊಬ್ರಿಗೆ ಬರ್ಲಿಲ್ಲ ಅಂತ ಒಂದು ಬೇಸರ ಇತ್ತು. ಅದು ಏನ್ ಹೇಳ್ಬೇಕು, ಎರಡು ಒಟ್ಟಿಗೆ ಮಿಕ್ಸ್ ಆಗಿದೆ. ಹಾಗೆ ಅದೊಂದು ಅವಿಸ್ಮರಣೀಯ. ಮತ್ತೆ ಪ್ರಶಸ್ತಿ ಹಿಂದೆ ಯಾವತ್ತು ಹೋಗ್ಬಾರ್ದು ಅಂತ ಜನರಿಗೆ ಒಂದು ಹೇಳ್ತಾ ಇದ್ದೆ ನಾನು, ಅದಾಗಿ ಬರ್ಬೇಕು ಅಂತ ಹೇಳಲಿಕ್ಕೆ ನಾನೇ ಒಂದು ಉದಾಹರಣೆ. ಸತ್ಯನಪುರಿತ ಸಿರಿ ಅನ್ನೋಂಥದ್ದು ಸುಮಾರು 250ಕ್ಕಿಂತ ಹೆಚ್ಚು ಪ್ರದರ್ಶನ ಕಂಡಿರುವಂತಹ ಒಂದು ರಂಗ ಪ್ರಯೋಗ ಅಂತಾನೆ ಹೇಳ್ಬೋದು. ಇದರಲ್ಲಿ ಸಾಕಷ್ಟು ಹೆಸರು ಕೂಡ ಬಂತು. ಇದ್ರ ಬಗ್ಗೆ ನೆನಪಿಸ್ಕೊಳ್ತೀರಿ? ಅಂದ್ರೆ ಇದು ಅಮೃತ ಸೋಮೇಶ್ವರ ಒಂದು ಇದು ನೃತ್ಯ ರೂಪಕ. ನನ್ಗೆ ಅದರಲ್ಲಿ ಒಂದು ಸೂಳೆಸಿದ್ದು ಪಾಠ. ಸೂಳೆಸಿದ್ದು ಅವಳು ಅಂದ್ರೆ ಸಿರಿ ಸತ್ಯದ ಮಗಳು. ಅವಳ ಸೀಮಂತಕ್ಕೆ ಅಂತ ಒಂದು ಸೀರೆ ಇದ್ ಮಾಡ್ತಾರೆ. ಆ ಸೀರೆಯನ್ನ ನಾನು ಇವರ ಕೈಯಿಂದ ತೆಕ್ಕೊಂಡು ನನ್ನ ಮೈಗೆ ಹಾಕಿ ಇದನ್ನ ಚಂದ ಉಂಟು ಅಂತ ಹೇಳ್ತೇನೆ. ಅದು ಅವಳ ಸೀರೆಗೆ ಗೊತ್ತಾಗ್ತದೆ. ಸೂಳೆ ತುತ್ತಿನ ಸೀರೆ ಇದು ಮಾಡೋದಿಲ್ಲ, ನಾನು ಇದು ಮಾಡೋದಿಲ್ಲ ಅಂತ ಹೇಳ್ತೇನೆ. ಆಮೇಲೆ ಆ ಒಂದು ಸನ್ನಿವೇಶದಲ್ಲಿ ನಾನು ಸೂಳೆ ಆ ಕ್ಯಾರೆಕ್ಟರ್ ಏನ್ ಮಾಡ್ತಾರೆ ಅಂತ ಹೇಳಿ ಒಂದು ಬೀಡ ತಿನ್ನುವ ಒಂದು ಇದೊಂದು. ಎಲ್ರು ಸುಮಾರು ಜನ ಕೇಳ್ತಾರೆ, ನೀವು ಆಲ್ರೆಡಿ ಮೊದಲೇ ಇಟ್ಕೊಂಡು ಹೋಗ್ತೀರಾ ಬಾಯಲ್ಲಿ ಅಂತ ಕೇಳ್ತಿದ್ದೆ. ಅದೇನಿಲ್ಲ, ಬರೀ ಆಕ್ಟಿಂಗ್ ಅಷ್ಟೇ. ಅಂದ್ರೆ ಆ ರೋಲಿಗೆ ಏನ್ ಬೇಕು ಅದು ಆಕ್ಟಿಂಗ್. ಹಾಗೆ ಅದು ತುಂಬಾ ವಿಶೇಷ. ತುಂಬಾ ವಿಶೇಷ. ಅಂದ್ರೆ ಅಂದ್ರೆ ಇವನು ನಾನು ಅಭಿನಯ ಚಾತುರ್ಯ ಅಂತ ಹೇಳ್ಬೋದು. ಅಭಿನಯ ಚಾತುರ್ಯ ಯಾರು ಸಹ ಮಾಡ್ತಾರೆ, ಅಷ್ಟು ದೊಡ್ಡ ವಿಷಯ ಅಲ್ಲ. ಆದ್ರೆ ನಾನು ಮಾಡಿದ ತಕ್ಷಣ ಎಲ್ಲರೂ ಕೇಳ್ತಾರೆ. ಅದು ನಾನು ಸ್ಪೆಷಲಿ ಹೀಗೆ ಯಾರಾದ್ರೂ ಹೀಗೆ ಪರಿಚಯದವರು ಇದ್ರೆ ಅದು ಬೀಡ ತಿಂದು ಉಗಿಲಿಕ್ಕೆ ಉಂಟು, ಅದ್ ನಾನು ಹೀಗೆ ಇವ್ರ ಪರಿಚಯ ಉಂಟು ಅಂತ ಆದ್ರೆ ಹೀಗೆ ಮಾಡ್ತೇನೆ. ಮತ್ತೊಂದ್ಸಲ ನನ್ನ ಪತಿ ಅವರು ಹೇಳಿದ್ರು, ಇನ್ನು ಹಾಗೆಲ್ಲ ಮಾಡ್ಬೇಡ, ಮ್ಯಾನರ್ಸ್ ಅಲ್ಲ ಅಂತ ಹೇಳಿ. ಆದ್ರೆ ಈಗ್ಲೂ ನಾನು ಅಂದ್ರೆ ನಂಗೆ ಹಾಗಿದ್ರೆ ಸ್ಫೂರ್ತಿ ಬರ್ತದೆ ಮಾಡುವಾಗ, ಆಕ್ಟ್ ಮಾಡುವಾಗ ಸ್ಫೂರ್ತಿ ಬರ್ತದೆ. ಆದ್ರೆ ಹೀಗೆ ಬೀಡ ತೆಗೆದು ಹೀಗೆ ಇದು ಮಾಡಿ ಅದಕ್ಕೆ ಸುಣ್ಣ ಹಾಕಿ ಎಲ್ಲ ಅಡಿಕೆ ಹೀಗೆ ಇಟ್ಟು ಮತ್ತೆ ಗತ್ತಲ್ಲಿ ಹೋಗಿ
ನಿಮ್ಮ ಸುಖ ಸಂಸಾರದ ಬಗ್ಗೆ ಹೇಳಿ. ಗಂಡ ಮಕ್ಕಳು ಹೇಗಿದೆ ನಿಮ್ಮ ಕುಟುಂಬ? ನಾವು ತುಂಬಾ ಸಂತೋಷವಾಗಿ ಹ್ಯಾಪಿಯಾಗಿದ್ದೇನೆ. ಮದುವೆ ಆಗಿ 30 ವರ್ಷ ಆಯ್ತು. ನಮ್ಗೆ ಒಬ್ಳು ಮಗಳು, ಅವಳು ಸಹ ಭರತನಾಟ್ಯದಲ್ಲೇ ಮುಂದುವರಿತಾ ಇದ್ದಾಳೆ. ಅವಳು ಡೆಲ್ಲಿಯ ರಮಾ ವೈದ್ಯನಾಥ್ ಹತ್ರ ಕಲಿತಾ ಇದ್ದಾಳೆ. ಅವಳು ಇಂಡಿವಿಜುವಲ್ ಕಾರ್ಯಕ್ರಮಗಳನ್ನು ಸುಮಾರು ನೀಡಿದ್ದಾಳೆ. ಹಾಗೆ ನಾನು ತುಂಬಾ ಖುಷಿ ಅಂತ ಹೇಳಿದ್ರೆ, ನಾನು ಇಲ್ಲಿ ಮನೆಗೆ ಬರುವಾಗ ಸಂಗೀತ ನೃತ್ಯದ ಗಾಳಿಯೇ ಇರಲಿಲ್ಲ. ಅಂಥದ್ರಲ್ಲಿ ಇದು ಇಡೀ ಮನೆ ಸಂಗೀತದ ನೃತ್ಯದ ಮನೆ ಆಗಿದೆ. ಹಾಗೆ ನನಗೆ ತುಂಬಾ ಖುಷಿ. ನನ್ನ ತಂದೆಯವರು ಇರ್ತಿದ್ರು, ಈಗ ಖುಷಿ ಆಗ್ತಾ ಇತ್ತು. ಹಾಗೆ ನಂದು ನೆಮ್ಮದಿಯ ಒಂದು ಜೀವನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗಿ ನಾವು ಕರಾವಳಿ ಭಾಗದಲ್ಲಿ ಒಂದು ಸಾಮಾನ್ಯ ಮನೆಯನ್ನ ಏನ್ ನೋಡ್ತೀವೋ ಅಂತ ಒಂದು ಮನೆಯನ್ನ ಗೃಹಿಣಿಯಾಗಿ ಬಂದು, ಅದಕ್ಕಿಂತ ಮುಂಚೆನೆ ಅಂತ ಹೇಳ್ಬೋದು, ಸಾಮಾನ್ಯ ಮನೆಯ ಒಂದು ನೃತ್ಯ ಅಥವಾ ಕಲೆಯ ಒಂದು ಶಿಕ್ಷಣದ ಕೇಂದ್ರವನ್ನಾಗಿ ಪರಿವರ್ತನೆ ಮಾಡಿದ್ರೆ ಒಂದು ಸಾರ್ಥಕ ಭಾವ ಖಂಡಿತವಾಗಿ ತಮ್ಮಲ್ಲಿ ಇದ್ದೇ ಇರುತ್ತೆ. ಕೊನೆಯದಾಗಿ ತಮ್ಮಂತ ಹಿರಿಯರು, ವಿದುಷಿ, ನೃತ್ಯ ಗುರುಗಳು, ತಾವು ತಮ್ಮ ಶಿಷ್ಯಂದ್ರಿಗಿರ್ಬೋದು ಅಥವಾ ಭರತನಾಟ್ಯ ಪ್ರೇಮಿಗಳಿಗೆ ಏನು ಸಂದೇಶ ನೀಡ್ತೀರಿ? ಅಂದ್ರೆ ಭರತನಾಟ್ಯ ಕಲಾವಿದರು ಸ್ವಲ್ಪ ಕಲ್ತು ನಾನು ದೊಡ್ಡ ಕಲಾವಿದೆ ಆದೆ ಅಂತ ಎಣಿಸ್ತಾರೆ. ಹಾಗಲ್ಲ. ನಾನು ಈಗಲೂ ಸಾಧನೆ ಮಾಡ್ತಾ ಇದ್ದೇನೆ. ನನ್ನ ಗುರುಗಳು ಇಲ್ಲಿ ಮುರಳೀಧರ್ ರಾವ್ ಹೇಳ್ತಾ ಇದ್ದಾರೆ ನಾನು ಇನ್ನು ಕಲಿತಾ ಇದ್ದೇನೆ ಅಂತ ಹೇಳಿ. ಹಾಗೆ ಮಕ್ಕಳು, ಈಗಿನ ಮಕ್ಕಳು ಅಂದ್ರೆ ಸ್ಟೈಲಿಗಾಗಿ ಕಲಿಬಾರ್ದು, ಅದರಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು. ಏಕವ್ಯಕ್ತಿ ನೃತ್ಯ ಕಲಾವಿದೆ ಆಗ್ಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಂದ್ರೆ ಕೆಲವರಿಗೆ ಅವರ ಕೆಲಸಗಳು, ಜಾಬ್ ಅಥವಾ ಕಾಲೇಜಿನ ಕಲಿಕೆಯಲ್ಲಿ ಸಾಧ್ಯ ಆಗ್ತಾ ಇಲ್ಲ, ತುಂಬ ಸಮಯ ನೃತ್ಯಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೂ ನಾನು ಹೇಳೋದು, ಅಭ್ಯಾಸ ಮಾಡಬೇಕು ನಿರಂತರ. ಕೆಲವರು ಅಭ್ಯಾಸ ಮಾಡಲ್ಲ, ಈ ಕ್ಲಾಸಿಗೆ ಬಂದರೆ ನೆಕ್ಸ್ಟ್ ಕ್ಲಾಸಿಗೆ ಇಲ್ಲೇ ಮಾಡೋದು. ಹಾಗೆ ಯಾವ ವಿದ್ಯಾರ್ಥಿ ಆಗಲಿ ಅಭ್ಯಾಸ ಮಾಡಿದರೆ ಖಂಡಿತ ಫಲ ಸಿಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ತುಂಬಾ ಧನ್ಯವಾದ ಮೇಡಮ್. ಎಷ್ಟೊತ್ತು ನಿಮ್ಮ ಒಂದು ಸಮಯವನ್ನ ನಮ್ಗೆ ನೀಡಿದ್ರಿ. ಅಷ್ಟೆಲ್ಲ ನಿಮ್ಮ ಒಂದು ಸ್ವಾರಸ್ಯಕರ ಜೀವನದ ಒಂದು ಕೆಲವೊಂದು ಪುಟಗಳನ್ನ ನಮ್ಗಾಗಿ ತೆರೆದಿಟ್ರಿ. ತುಂಬಾನೇ ಧನ್ಯವಾದ. ಧನ್ಯವಾದಗಳು. ವಿದುಷಿ ಶಾರದಾ ಮಣಿಶೇಖರ್ ಅವರ ಪತಿಯವರು ಚಂದ್ರಶೇಖರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಗೃಹಿಣಿಯಾಗಿ ಅವರು ಯಾವ ರೀತಿ ಸಂಸಾರವನ್ನ ನಿಭಾಯಿಸಿದ್ರು, ಇನ್ನು ಹೆಂಡತಿಯ ಆಸಕ್ತಿಗಳಿಗೆ ಚಂದ್ರಶೇಖರ್ ಶೆಟ್ಟಿ ಅವರು ಯಾವ ರೀತಿ ಪ್ರೋತ್ಸಾಹ ನೀಡ್ತಾ ಬಂದಿದ್ದಾರೆ, ಇದರ ಬಗ್ಗೆ ಅವರ ಮಾತುಗಳು ಕೇಳೋಣ. ಸರ್ ನಮಸ್ತೆ. ಕೇಳುವಂಥದ್ದು ಏನಂದ್ರೆ, ಈಗ ವಿದುಷಿ ಅವರು ದೊಡ್ಡ ಸಾಧಕಿ, ದೊಡ್ಡ ನೃತ್ಯ ಪಟು, ಅದ್ಭುತ ಸಾಧಕಿ ಅಂತಾನೆ ಹೇಳ್ಬೋದು ನಾವು. ಸೊ ಇಷ್ಟೆಲ್ಲ ಸಾಧನೆ ಮಾಡ್ಬೇಕಂತ ಹೇಳಿದ್ರೆ ಖಂಡಿತವಾಗಿ ಏನು ಸಂಗಾತಿಯಾಗಿ ತಾವು ಸಾಕಷ್ಟು ಬೆಂಬಲ ನೀಡಿರ್ತೀರಿ. ನಿಮ್ಮ ಪ್ರೋತ್ಸಾಹ ಹೇಗಿತ್ತು ಅವರಿಗೆ? ನೋಡಿ, ಮದುವೆಗಾಗಲೇ ಅವರು ಭರತನಾಟ್ಯದಲ್ಲಿ ಬಹಳ ಆಸಕ್ತಿ ಇದ್ದವಳು. ಅವಳ ತಂದೆಯವರು ದೊಡ್ಡ ವಿದ್ವಾಂಸರಾಗಿದ್ದರು. ನಾನು ಎಲ್ಲ ಕಡೆಯಲ್ಲಿ ಉಲ್ಲೇಖ ಮಾಡ್ತೇನೆ, ಪ್ರತಿಯೊಂದು ಹೆಣ್ಮಕ್ಳಲ್ಲಿ ಅವ್ರಿಗೊಂದು ಆಸಕ್ತಿ ಅಂತ ಇರ್ತದೆ. ಆದರೆ ಕೆಲವೊಂದು ಪ್ರತಿಭೆಗಳು ಅವರ ಗಂಡನ ಮನೆಯಲ್ಲಿ ಅದಕ್ಕೆ ಸಪೋರ್ಟ್ ಸಿಗೋದಿಲ್ಲ. ನಾನು ಯಾವಾಗಲೂ ಒತ್ತಿ ಹೇಳೋದು, ನಾವು ಅವರಲ್ಲಿರತಕ್ಕಂಥ ಆಸಕ್ತಿಗೆ ಪ್ರತಿಯೊಂದು ಅವರ ಗಂಡಂದಿರು ಸಪೋರ್ಟ್ ಮಾಡಬೇಕು. ಈ ನಿಟ್ಟಿನಲ್ಲಿ ನಾನು ಸಪೋರ್ಟ್ ಮಾಡಿದೆ, ಪ್ರಾರಂಭದಲ್ಲಿ ಸಪೋರ್ಟ್ ಮಾಡಿದೆ. ಮತ್ತು ಬೆಳೀತಾ ಬೆಳೀತಾ ಅದು ಬೆಳೀತು. ಇಷ್ಟೊಂದು ಶಿಕ್ಷಣ ಸಂಸ್ಥೆ ಬೆಳಿಬೇಕಿದ್ರು ಅದರಲ್ಲಿ ಒಂದು ರೀತಿಯಲ್ಲಿ ಅವಳಿಗೆ ನಾನು ಸಪೋರ್ಟ್ ಕೊಟ್ಟೆ. ಭರತನಾಟ್ಯದಲ್ಲಿ ಅವಳಿಗೆ ಆಸಕ್ತಿ ಇತ್ತು. ಆಸಕ್ತಿಗಿಂತ ಜಾಸ್ತಿ ಆಗಿ ಒಂದು ವಿಶೇಷ ತಾಳ್ಮೆ. ಈ ಟಿಲ್ ದ ಡೇಟ್, ಈಗ ನನಗೆ 31 ವರ್ಷ ಆಯಿತು, ಒಂದೇ ಒಂದು ದಿವಸ ಒಂದು ಮಗುವಿನ ಹತ್ರ ಅವಳು ಜೋರು ಮಾಡಿದಾಗಲಿ ಅಥವಾ ನನಗೆ ಜೋರು ಸ್ವರದಲ್ಲಿ ಮಾತಾಡಿದಾಗಲಿ ಮತ್ತು ಸ್ವಾರ್ಥ ಎಂಬ ಪ್ರಶ್ನೆ ಇಲ್ಲ. ತುಂಬ ಗೊತ್ತಿದೆ, ನನಗೆ ಗೊತ್ತಿದೆ ಅಂತ ಪ್ರಕಟಪಡಿಸೋದಿಲ್ಲ. ಅತ್ಯಂತ ತಾಳ್ಮೆ. ಇದು ಎರಡನೇ, ಒಂದು ಪ್ರಚಾರದ ಹಿಂದೆ ಹೋಗೋಳಲ್ಲ. ದಟ್ ಈಸ್ ದ ಮೇನ್. ಸೊ ನನಗೆ ಇದುವರೆಗೆ ಒಂದು ಜಗಳ ಆದದೇ ಇಲ್ಲ. ಯಾವುದೇ ಮಕ್ಕಳ ಹತ್ರ ನೀವು ಕೇಳಿ ಅವಳೊಂದು ಮಕ್ಕಳಿಗೆ ಬೈದದಿಲ್ಲ. ಪ್ರತಿಭೆ ಇದೆ, ಪ್ರಕಟಿಸುವಂತ ಇದಿಲ್ಲ. ನಾನು ಅವಳ ಜೊತೆ ಇದ್ದೆ, ಅವಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿದೆ, ಅವಳಲ್ಲಿ ಸಾಧನೆ ಮಾಡಿ ಅವಳೆಂಬ ಚಾಲೆಂಜ್ ಆಗಿ ನಾನು ಸ್ವೀಕಾರ ಮಾಡಿ ಅವಳ ಮೇಲೆ ಬಂದು. ಹಾಗಂತೇಳಿ ಅವಳಾಗಿ ಒಬ್ಳೇ ಇರ್ತಿದ್ರ ಮೇಲೆ ಬರುವುದು ಅಂದ್ರೆ ತುಂಬಾ ತಾಳ್ಮೆ. ಅವಳಿಗೆ ಯಾವುದು ಬೇಡ, ಬಟ್ ನನಗೆ ಒಂದು ಅವಳಲ್ಲಿ ಏನೋ ಪ್ರತಿಭೆ ಇದೆ, ಬೇರೆ ತರಬೇಕಿನ ಚಾಲೆಂಜ್ ಇತ್ತು, ಅದು ಮೇಲೆ ಬಂತು. ಇಲ್ಲಿ ಈಗ ನೋಡಿ ಅಕಾಡೆಮಿ ಪ್ರಶಸ್ತಿ ತನಕ ಬಂತು. ನಾವು ಪ್ರಶಸ್ತಿ ಹಿಂದೆ ಓದೋದಲ್ಲ. ಇನ್ನೊಂದು ಪ್ರಶ್ನೆ ತಾವು ಕೇಳಿದ್ರು, ಮನೆ ಒಬ್ರು ಗೃಹಿಣಿಯಾಗಿ ನಾವು ಕೇಳ್ಬೇಕಂತ ಹೇಳಿದ್ರೆ ನಿಮ್ಗೆಲ್ಲಾದ್ರೂ ಬೇಜಾರಿದೆಯಾ ಶ್ರೀಮತಿ ಅವರ ಬಗ್ಗೆ? ಯಾಕಂತ ಹೇಳಿ ಕ್ಲಾಸ್ ಎಲ್ಲ ಮಾಡ್ತಾರೆ ಅಷ್ಟೊಂದು ಸಕ್ಸಸ್ಫುಲ್ ಆಗಿ, ಬಟ್ ಸಂಸಾರಕ್ಕೆ ಇಲ್ಲಿ ಟೈಮ್ ಕೊಡುವಂಥದ್ದು ಕಡಿಮೆ ಅಂತ ಹೇಳಿ, ಬಟ್ ತಮ್ಗೆ ಸಾಕಷ್ಟು ಹೆಮ್ಮೆ ಇದೆ. ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಖಂಡಿತ ನನಗೆ ಯಾವುದೇ ವಿಷಯದ ಬೇಜಾರು ಬರುದು, ನಿಮ್ಗೆ ಕೋಪ ಎಂಬುದ ಬರುದಿಲ್ಲ ಅಂತ. ಕೆಲವೊಮ್ಮೆ ಮಕ್ಕಳು ಅಷ್ಟು ಇದು ಮಾಡ್ತಾರೆ, ಅವ್ರಿಗೆ ಆ ತಾಳ್ಮೆ ಎಲ್ಲಿಂದ ಬರ್ತದೆ? ಎರಡನೇ, ಮನೆಯಲ್ಲಿ ಕೂಡ ಬೆಳಿಗ್ಗೆ ಬೇಕಿದ್ರೆ 3 ಗಂಟೆಗೆ ಹೇಳ್ತಾರೆ, ಬೆಳಿಗ್ಗೆ 5 ಗಂಟೆಗೆ ಹೇಳ್ತಾರೆ, ರಾತ್ರಿ 11 ಗಂಟೆ ಕೂಡ ಮಕ್ಕಳಿಗೆ ಕಲಿಸ್ತಾ ಇರ್ತಾರೆ. ಅಂದ್ರೆ ಬೇಜಾರೆಂಬುದಿಲ್ಲ ಅವಳಿಗೆ, ಅದೊಂದು ಅವಳ ಗುಣ ಹಾಗೆ. ಸೊ ಆದ ಕಾರಣ ಪ್ರಶ್ನೆ ಬರುವುದಿಲ್ಲ. ಇನ್ನೊಂದು, ನಾನು ಅದನ್ನು ಫುಲ್ ಟೈಮ್ ಆಗಿ ನಾವು ಸ್ವೀಕಾರ. ಈಗ ಒಂದು ರೀತಿಯಲ್ಲಿ ಯಾರೇ ಏನೇ ಹೇಳಿ, ಅನೇಕ ಕಲಾ ಸಂಸ್ಥೆಗಳು ನಾವು ಕಲಾ ಸೇವೆ ಮಾಡೋದು, ಕಲಾ ಸೇವೆ ಮಾಡೋದು ತಪ್ಪದು. ಎಲ್ಲರೂ ಅದರಲ್ಲಿ ಬದುಕ್ತಿದ್ದಾರೆ, ಅದನ್ನು ವೃತ್ತಿಯಾಗಿ ಪರಿಗಣಿಸ್ತಾರೆ. ನಾನು ಓಪನ್ ಸ್ಟೇಟ್ಮೆಂಟ್ ಯಾವಾಗಲೂ ಹೇಳಿಕೊಂಡಮ್ಮ. ಸೊ ಅದರಿಂದ ನಾವು ಬದುಕ್ತಿದ್ದೇವೆ. ನಮಗೆ ಬೇಕಾದಷ್ಟು ವಿದ್ಯಾರ್ಥಿಗಳಿದ್ದಾರೆ, ನಾನು ಅವಳಿಗೆ ಪ್ರೋತ್ಸಾಹ ಕೊಡಲೇಬೇಕು.
ಆದ ಕಾರಣ ಅದು ಒಬ್ಬ ಪತಿಯ ಧರ್ಮ. ನಾನು ಫುಲ್ ಟೈಮ್ ಅವಳ ಜೊತೆ ಇದ್ದೇನೆ. ಅವಳು ಏನಾದರೂ ಭರತನಾಟ್ಯ ಕಂಪೋಸ್ ಅಥವಾ ಕೊರಿಯೋಗ್ರಫಿಕ್ ಅಥವಾ ವಿಶೇಷ ಕ್ರಿಯೇಟಿವ್ ನೃತ್ಯ ರೂಪಗಳನ್ನು ಮಾಡಿ ನನ್ನದೇ ಕಲ್ಪನೆ. ರಾಷ್ಟ್ರ ದೇವೋಭವ ಇರ್ಬೋದು, ಪುಣ್ಯಭೂಮಿ ಭಾರತ ಇರ್ಬೋದು, ಅಥವಾ ನಾನು ಸತ್ಯನಾಪುರತ ಸಿರಿ, ಆ ಕಲ್ಪನೆಗಳು ನಂದೇ. ಏನೋ ದೇವರು ನನಗೆ ಅದೊಂದು ಐಡಿಯಾ ಕೊಟ್ಟಿದ್ದಾರೆ, ಹೀಗೆ ಮಾಡಿ ಇಂಥ ಹೊಸ ಪ್ರಯೋಗಗಳನ್ನು. ಅವಳಿಗೆ ಭರತನಾಟ್ಯನ ಕೊಟ್ಟಿದ್ದಾಳೆ. ನನ್ನ ತಂಗಿಯ ಮಗಳು ಶ್ರೀಲತಾ ನಮ್ಮ ಜೊತೆ ಇದ್ದಾಳೆ. ಸೊ ಒಟ್ಟಿಗೆ ಒಂದು ಪ್ರೊಡಕ್ಷನ್ ಕ್ರಿಯೇಟಿವ್ ಆಗಿ ಮೂಡಿ ಬರ್ತದೆ. ಬಟ್ ನಮ್ಗೆ ಒಂದು ಸಂಸ್ಕಾರಯುತ ಚಿಂತನೆಯಲ್ಲಿ ನನ್ನ ನಿಜವಾಗಿ ಉಂಟಲ್ಲ, ಅವಳು ಗ್ರೇಟ್ ಶಾರದಮಣಿ. ಅವಳ ತಾಳ್ಮೆ, ನೀವು ಯಾವ ಸ್ಟೂಡೆಂಟ್ ಹತ್ರ ಕೇಳಿ, ಅವಳ ತಾಳ್ಮೆ, ಅವಳಿಗೆ ಕೋಪ ಎಂಬುದೇ ಇಲ್ಲ, ಮತ್ತು ಎಲ್ಲಿಯೂ ಜಗಳ ಮಾಡಿದವಳಲ್ಲ, ಪ್ರಶಸ್ತಿಯಿಂದ ಹೋಗಿದ್ದವಳಲ್ಲ. ಸೊ ನಾನು ಇಷ್ಟು ಸಪೋರ್ಟ್ ಮಾಡಿ ಇಷ್ಟೊಂದು ಪಾಪದ ಹೆಂಡತಿಗೆ ನನ್ನ ಕರ್ತವ್ಯ ತಾನೆ. ಕೊನೆಯದಾಗಿ, ಈಗ ಸಮಾಜದಲ್ಲಿ ಒಂದು ಪುರುಷ ಮನೋಭಾವ ಇದೆ, ಏನಂತ ಹೇಳಿದ್ರೆ ಹೆಣ್ಮಕ್ಳು ತಮ್ಗಿಂತ ಮುಂದೆ ಹೋಗ್ಬಾರ್ದು ಅಂತೇಳಿ. ಸೊ ಈ ಒಂದು ಮನೋಭಾವ ಗಂಡಸರಲ್ಲಿ ಬದಲಾಗಬೇಕು. ತಾವೇನ್ ಕಿವಿ ಮಾತು ಹೇಳಿದ್ರಿ ಸೊಸೈಟಿಗೆ? ನಾನು ಸೊಸೈಟಿಗೆ ಸ್ಪಷ್ಟವಾಗಿ ಹೇಳ್ತೇನೆ, ಹೆಂಡತಿ ಗಂಡೆಂಬ ಕೀಲಿ ಇರಬಾರ್ದು, ಇಬ್ಬರು ಹೊಂದಾಣಿಕೆಯಲ್ಲಿ ಇರ್ಬೇಕು. ಇದುವೇ ಜೀವನ. ತನ್ನ ಹೆಂಡತಿ ತನಗಿಂತ ಮೇಲೆ ಹೋದ್ರೆ ಇವನು ಸಂತೋಷ ಪಡ್ಬೇಕು, ಯಾಕಂದ್ರೆ ಇವನ ಪ್ರೇರಣೆ ಇಲ್ಲದವ್ರ ಬದುಕಕ್ಕೆ ಸಾಧ್ಯ ಇಲ್ಲ. ಇದನ್ನು ಎಲ್ಲರೂ ತಿಳ್ಕೊಳ್ಬೇಕು. ಮತ್ತು ಎಲ್ಲ ನಾನು ಸಮಾಜಕ್ಕೆ ಹೇಳೋದು, ಆ ಮತ್ಸರ ಎಂಬುದು ಬರಬಾರ್ದು. ಪ್ರತಿಯೊಂದು ಹೆಣ್ಮಕ್ಳು ಮತ್ತು ಗಂಡ ಹೆಂಡತಿ ಒಂದು ಪ್ರೀತಿಯಲ್ಲಿ ಇರಬೇಕು, ಒಬ್ಬರೊಬ್ಬರು ಹೊಂದಾಣಿಕೆಯಲ್ಲಿ ಇರಬೇಕು. ಹೆಂಡತಿ ಮೇಲೆ ಹೋದ್ರೆ ನಾವು ಖುಷಿ ಪಡ್ಬೇಕು, ಅದನ್ನು ಮತ್ಸರ ಮಾಡಬಾರ್ದು. ದಟ್ ಈಸ್ ರಾಂಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೋಡಿದ್ರಲ್ಲ, ಇಷ್ಟೊತ್ತು ನಾವು ಮಾತಾಡಿದ್ವಿ ವಿದುಷಿ ಶಾರದಾ ಮಣಿಶೇಖರ್ ಅವ್ರ ಜೊತೆ. ಅವರ ಜೀವನದ ಒಂದು ಇಂಟ್ರೆಸ್ಟಿಂಗ್ ಕಥೆಗಳು ಇರ್ಬೋದು, ಅದೇ ರೀತಿ ಅವರ ಸಾಧನೆಯ ಹಾದಿಗಳಲ್ಲಿ ಏನೆಲ್ಲ ಎಡರು ತೊಡರುಗಳಿತ್ತು, ಯಾವ ರೀತಿ ಅವರು ಈ ಹಂತಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು, ಇದರ ಬಗ್ಗೆ ನಮ್ಮ ಜೊತೆ ಬಿಚ್ಚಿಟ್ಕೊಂಡಿದ್ದಾರೆ.